ಗುರುಭ್ಯಃ ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೋ ವಂದೇ ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ವಂದೇ ತ್ವಂ ಸಚ್ಚಿದಾನಂದಂ ವಿಧಿವರ್ಯಂ ಮಹಾಮತಿಂ ವೇದಾಂತಸಾರಥ್ಯಂ ಸದಾ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಅಧೀಹಿ ಭಗವೋ ಬ್ರಹ್ಮ. ಎಷ್ಟು ಭಾಷೆವಾಗ 10 ನಚ ಸಹ ನಿಯೋಕ್ತಮ ನಚ ಸಹ. ಹೌದಾ, ಅಲ್ಲಿದು ಆಯ್ತಾ? 9 ಆಗಿಲ್ವ ಅಂತ ಆಯ್ತು. ಆಯ್ತಾ? ನಚ ಸಹ ನಿಯೋಕ್ತುಂ ಶಕ್ಯತೆ ಕೇನಚಿತ್. ನಚ ಸಹ ನಿಯೋಕ್ತುಂ ಶಕ್ಯತೆ ಕೇನಚಿತ್. ಸಹ ಇತ್ಯುಕ್ತೆ ಕಹ? ಆತ್ಮಜ್ಞಾನಿ. ಆತ್ಮಜ್ಞಾನಿಯಾದವನನ್ನ ಯಾವುದಂದ್ರೂ ನಿಯೋಗ ಪಡಿಸೋಕ್ಕಾಗಲ್ಲ. ಕಟ್ಪಾಡು ಮಾಡೋದು, ನಿಯೋಗ ಮಾಡೋದನ್ನೇನೋ ನೀ ಇದನ್ನು ಮಾಡೋ, ನೀ ಇದನ್ನು ಮಾಡು ಅಂತ ಹೇಳಿ ಅವನನ್ನ ಒಂದು ಇದಕ್ಕೆ ಕಟ್ಪಾಡು ಮಾಡೋದು, ಒಳಪಡಿಸೋದು, ಒಂದು ಇದಕ್ಕೆ ಗುರಿ ಮಾಡೋದು, ಒಂದು ಆದೇಶಕ್ಕೆ ಗುರಿ ಮಾಡೋದು, ಕಮೆಂಡ್ ಮಾಡೋದು. ಆಮೇಲೆ ಕಮೆಂಡ್ ಮಾಡೋಕ್ಕಾಗಲ್ಲ ಅವನು. ಕಮೆಂಡ್ ಒಂದು ಹಿಂಗೆ ಮಾಡಬೇಕು, ನೀನು ಕಮೆಂಡ್ ಮಾಡೋದು. ಅದು ಅಮ್ಮ ಅಲ್ಲಿ ಹೋಗ್ಬೇಡಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಜ್ಞಾನಿಯನ್ನ ಈ ರೀತಿ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿ ಅಪ್ಪ ಅಮ್ಮಂಗೆ ಪೂಜೆ ಮಾಡೋಕ್ಕಾಗಲ್ಲಲ್ವಾ? ಓ ಅದು ಯೋಗ ಮಾಡೋಕ್ಕಾಗಲ್ಲ. ನೋಡಿ ಇಷ್ಟು ಭಕ್ತಿ ಗುರು ಬೇರೆ. ಆಮ್ನಾಯಸ್ಯಾಪಿ ತತ್ಪ್ರಭವತ್ವ. ಇದು ಕಮೆಂಟ್ ಮಾಡುವಂತ ವೇದ ಇದೆಯಲ್ಲ, ವೇದಾಧ್ಯಯನ ಮಾಡೋ, ಸಂಜಾವನೆ ಮಾಡು, ದೇವ ಪೂಜೆ ಮಾಡು, ಶ್ರಾದ್ದಾದಿಗಳು ಮಾಡು, ಅಧಿಕಾರಿ ಆದ್ರೆ ಈ ರೀತಿ ಕಟ್ಪಾಡು ಮಾಡ್ತಲ್ಲ ವೇದ, ಮಾಡ್ಲೇಬೇಕು ಅಂತ. ಅಂತ ವೇದ ಹುಟ್ಟಿ ಜೀವನಿಂದ. ಯಾರಿಂದ? ಜ್ಞಾನಿಯಿಂದ. ಯಾಕೆ ಹೇಳಿ? ಜ್ಞಾನಿ ಯಾರೋ? ಜ್ಞಾನಿ ಪರಮಾತ್ಮ. ಪರಮಾತ್ಮದಿಂದ ಹುಟ್ಟಿದ ವೇದ. ಪರಮಾತ್ಮದ ವೇದ ಹುಟ್ಟಿದ್ದಾದ್ರಿಂದ ಜ್ಞಾನಿ ಪರಮಾತ್ಮ ಆದ್ರಿಂದ ವೇದ ಯಾರನ್ನ ಹುಟ್ಟಿದ್ದು ಅಂತಾಯ್ತು? ತನ್ನಿಂದ ಹುಟ್ಟಿದ್ದು ಅಂತಾಯ್ತು. ತನ್ನಿಂದ ಹುಟ್ಟಿದ ವೇದಕ್ಕೆ ತಾನು ಕಟ್ಪಾಡಾಗ್ತಾನ? ತಾನು ಮಾಡಿದ ಜೈಲಲ್ಲಿ ತಾನು ಪ್ರವೇಶ ಮಾಡ್ತಾನ? ತಾನೇ ರಾಜ ಕಟ್ಟಿರ್ತಾನ ಜೈಲಿನ. ರಾಜ ಜೈಲು ಕಟ್ಬಿಟ್ಟು ತಾನು ಒಳಗೆ ಕೂತ್ಕೋತಾನ? ಮಾಡಲ್ಲ. ಕೈದಿಗಳನ್ನು ಕೊಡಿಸ್ತಾನೆ. ಹಾಗೆ ಯಾರು ಅಜ್ಞಾನಿಗಳು, ಕಾಮಿಗಳು, ಅವ್ರಿಗೆ ಕಟ್ಪಾಡು ಮಾಡುತ್ತೆ. ಆಮ್ನಾಯಸ್ಯಾಪಿ ಇತ್ಯುಕ್ತೆ ವೇದಸ್ಯಾಪಿ ತತ್ಪ್ರಭವತ್ವ ಇತ್ಯುಕ್ತೆ ಸಹ ಪ್ರಭವಃ ಯಸ್ಯ ತತ್ಪ್ರಭವಃ ತತ್ಪ್ರಭವಸ್ಯ ಭಾವಃ ತಸ್ಮಾತ್ ಸಹ ಕಃ ಜ್ಞಾನಿ ಪ್ರಭವಃ ನಾಮ ಕಾರಣಂ ಯಸ್ಯ ವೇದಸ್ಯ ಸ್ವಯಂ ವೇದಃ ತತ್ಪ್ರಭವಃ ತತ್ಪ್ರಭವಸ್ಯ ಭಾವಃ ತತ್ಪ್ರಭವತ್ವಂ ತಸ್ಮಾತ್ ತತ್ಪ್ರಭವ. ಅವನ್ನೇ ಹುಟ್ಟಿದ್ದಾಗಿರುವುದರಿಂದ ನೈವ ಸ್ಯಾದ್ ವೇದಕಿಂಕರಃ ವರ್ತಮಾನ ಶ್ರುತೇರ್ಮೂರ್ತಿ ವೇದಕಿಂಕರ. ಆಮ್ನಾಯ ವೇದವು ಕೂಡ ಈತನಿಂದ ಹುಟ್ಟಿದ್ದಾದ್ರಿಂದ ವೇದಕ್ಕೆ ಇವನು ಕಟ್ಪಾಡಾಗೋದಿಲ್ಲ, ಕಿಂಕರನಾಗೋದಿಲ್ಲ. ಕಿಂಕರ ದಾಸ ಆಗೋದು. ಅಜ್ಞಾನಿ ಆದ ಸ್ವಾಮಿ ದೇಹಿಂಜ ಮನೋಬುದ್ಧಿ ಇಷ್ಟೇ ನಾನು ಅಂದ್ಕೊಂಡು ಇವಾಗ ನಾನು ಏನು ಮಾಡಬೇಕು, ನೀನ ಬ್ರಾಹ್ಮಣ ಮುಗಿಸಿದ್ರು ಹೇಳು, 3 ಗಂಟೆ 3:30 4 ಗಂಟೆಗೆ ಎದ್ಬಿಡು, ಎದ್ದು ನದಿ ಸ್ನಾನ ಮಾಡು, ಶೌಚಾಲಯ ಮುಗಿಸ್ಕೊಂಡು ಹಲ್ಲು ಇಲ್ಲ ಉಜ್ಜಿಕೊಂಡು ಶೌಚ ನದಿ ಸ್ನಾನ ಮಾಡು, ಶುಭ್ರವಾದ ಬಟ್ಟೆ ಉಡು, ಕೊಡಿ ಮೇಲೆ ಬಟ್ಟೆ ಉಡು, ಮಡಿಚಿಟ್ಟರು ಬಟ್ಟೆ ಉಡಬೇಡ, ಕೊಡಿ ಮೇಲೆ ಬಟ್ಟೆ ಉಡು, ಅದನ್ನು ಗಾಯತ್ರಿ ಪ್ರೋಕ್ಷೆ ಮಾಡ್ಕೊಂಡು ಉಡು. ಬಿಟ್ಟು ಮೌನವಾಗಿದ್ದು ಭಸ್ಮಧಾರಣ ಸುಪುಂಡಧಾರಣೆ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಮೌನವಾಗಿ ಆನ್ಹಿಕ ಮಾಡು. ಸೂರ್ಯೋದಯ ಬೆಳಗಾರು. ಆಮೇಲೆ ಅಗ್ನಿಕಾರ್ಯ ಮಾಡು, ಬ್ರಹ್ಮಚಾರಿ ಆಗಿದ್ದೆ. ಬೃಹಸ್ನಾಗಿದ್ದ ಉಪಾಸನ ವಿಷ್ಣು ಅಗ್ನಿಹೋತ್ರ ಮಾಡು. ವಿಷ್ಣು ಆಮೇಲೆ ಮಧ್ಯಾಹ್ನ ಕಾಲಕ್ಕೆ ಬರ್ತೀನಿ. ಟೈಮ್ ಟು ಟೈಮ್ ಮಾಡು, ಇದು ಮಾಡು ಹೇಳ್ಕೊಂಡು ಹೋಗುತ್ತೆ. ನೀನು ಯಾರಾಗಿದ್ದೀಯಾ ನೀನು ಒಪ್ಕೊಳ್ತೀಯೋ, ನಿಂಗೆ ಏನು ಬೇಕು ನೀನು ಅಪೇಕ್ಷೆ ಪಡ್ತೀಯೋ, ಅದಕ್ಕೆ ನೀನು ಅದನ್ನ ಪ್ರಮಾಣ ತಗೊಂಡಾಗ ಅದು ಎಲ್ಲ ಹೇಳ್ಕೊಂಡು ಹೋಗುತ್ತೆ. ನಾನು ಕರ್ತವ್ಯ ಎಲ್ಲ ಭಕ್ತವ್ಯ ಎಲ್ಲ ಮಾಡೋನಲ್ಲ, ಅನುಭವಿಸೋನಲ್ಲ, ಹುಟ್ಟಿ ಎಲ್ಲ ಸಾಯೋನಲ್ಲ, ಅಜಾದ್ವಯಾದ ಬ್ರಹ್ಮಸ್ವರೂಪನೇ ಅಂತ ಅಂದ್ಕೊಂಡವನಿಗೆ ವೇದ ಅಂತ ಬೇರೆ ಉಳಿಯುತ್ತೆ, ಲೋಕಗಳಿಂತ ಉಳಿಯುತ್ತೆ, ದೇವತೆಗಳಿಂತ ಉಳಿಯುತ್ತೆ, ಕರ್ತವ್ಯ ಅಂತ ಉಳಿಯುತ್ತೆ. ಯಾವುದು ಉಳಿಯೋದೇ ಇಲ್ಲ. ಆತ್ಮೀಯವೇದಂ ಸ್ವರೂಪ ಅನುಭವ ಪಡುತ್ತೆ. ಹಾಗೆ ಆಮ್ನಾಯಶ್ಚಾಚ್ಯ ವೇದವು ಕೂಡ ಅವನು ಹುಟ್ಟಿದ್ದಾದ್ರೆ ಅವನು ವೇದಕ್ಕೆ ಕಿಂಕರನಾಗಲ್ಲ. ನಹಿ ಸ್ವವಿಜ್ಞಾನೋತ್ಥೇನ ವಚಸ ಸ್ವಯಂ ನಿಯುಜ್ಯತೆ. ತನ್ನ ತಿಳುವಳಿಕೆಯಿಂದ ಎದ್ದಾದ ಮಾತಿನಿಂದ ತಾನೇ ಕಟ್ಪಾಡಾಗೋದು ಅಂತಿಲ್ಲ. ರಾಜ ಆರ್ಡರ್ ಮಾಡಿ, ಕೆರೆ ಕಟ್ಬೇಕಂಡ್ರ ಅಂದ್ರೆ 100 ಜನ 500 ಜನನ ತೋಡ್ರಿ, ಗುಂಡಿ ತೋಡ್ರಿ, ಸುತ್ತ ದಿಬ್ಬ ಹಾಕ್ರಿ, ಮಾಡ್ರಿ ಅಂತ ಹೇಳಿ ರಾಜ ಆರ್ಡರ್ ಮಾಡ್ತಾನೆ. ತಾನು ಗುದ್ದಿ ಹಿಡಿತಾನ? ತಾನು ಹರಕು ತಗೊಂಡು ಮೀಟಕ್ಕೆ ಹೋಗ್ತಾನ?
ತನ್ನ ಮಾತಿನಿಂದ ನಿಯುಕ್ತರಾಗಿರುವ ಭೃತ್ಯರಿಗೆ ಕೆಲಸಕ್ಕೆ ತಾನು ನಿಯುಕ್ತನಾಗಲ್ಲ, ಅವನು ಮಾಡಿಸ್ತಾನೆ. ವೇದ ರಾಜ ಪ್ರಭು ಸಂಹಿತೆ, ಅದು ಎಲ್ಲರನ್ನು ಯಾರು ನನ್ನ ರಾಜ ಅಂತ ಒಪ್ಕೊಂಡಿದ್ದಾರೋ, ಪ್ರಮಾಣ ಅಂತ ಒಪ್ಕೊಂಡಿದ್ದಾರೋ ಅವರೆಲ್ಲರನ್ನು ಹೀಗೆ ಮಾಡ್ಬೇಕೊಂಡ್ರೋ ಹೀಗೆ ಮಾಡ್ಬೇಕೊಂಡ್ರು ಅಂತ ಹೇಳುತ್ತೆ. ನಿಮ್ಗೆ ಒಳ್ಳೇದಾಗಬೇಕು ಅಂತಿದ್ರೆ, ನಂಗೆ ಒಳ್ಳೇದಾಗಬೇಕು, ನಾನು ಉದ್ಧಾರ ಆಗಬೇಕು ಅಂತಿದ್ರೆ ಹೀಗೆ ಮಾಡಬೇಕು ಅಂತ ಹೇಳಿ ವೇದ ನಿಯೋಗ ಮಾಡುತ್ತೆ. ಆದರೆ ವೇದವು ಜೀವನವಾಗಿ ವಿಜ್ಞಾನದಿಂದ ಉಂಟಾದದ್ದು. ಜ್ಞಾನಿ ಪರಮಾತ್ಮನ ವಾಣಿಯಿಂದ ಉಂಟಾದದ್ದಾದ ವಾಕ್ಯದಿಂದ ತಾನೇ ಅದಕ್ಕೆ ನಿಯುಕ್ತನಾಗೋದು, ಕಟ್ಪಾಡಾಗೋದು ಹೊಂದಲ್ಲ. ತನ್ನ ಮಾತಿಗೆ ತಾನು ಅಧೀನ ಆಗೋದು ಹೊಂದಲ್ಲ. ಹೀ ಅನ್ನೋದು ಅನುಭವಾರ್ಥ ಅಲ್ಲವೇ ಅಂತ. ತನ್ನ ವಿಜ್ಞಾನಿನ ಇದ್ದ ಮಾತಿನಿಂದ ತಾನೇ ನಿಯುಕ್ತನಾಗೋದು ಹೊಂದೋದಿಲ್ಲ ಅಲ್ಲವೇ. ನಾಪಿ ಬಹುವಿತ ಸ್ವಾಮಿ ಅವಿವೇಕಿನ ಭೃತ್ಯೇನ ಅಷ್ಟೇ. ಇನ್ನೊಂದು ಯುಕ್ತಿ, ತುಂಬಾ ತಿಳಿದಂತಹ ಸ್ವಾಮಿ ಅವಿವೇಕಿಯಾದ ಆಳಿಗೆ ಅಧೀನ ಆಗಲ್ಲಪ್ಪ. ಇವನು ಜ್ಞಾನಿ, ಸರ್ವಜ್ಞ, ಸರ್ವಾದ ಬ್ರಹ್ಮನ್ ಅರ್ಥವನು. ಅವನು ಈ ವಿಧಿ ಪ್ರತಿಷೇಧನ ಹೇಳುವಂತಹ ವಾಕ್ಯಕ್ಕೆ ಅವನು ಅಡ್ಡಾಗ. ವೇದಕ್ಕೂ ಕಾರಣ, ವೇದಕ್ಕಿಂತ ಜಾಸ್ತಿ ತಿಳುವಳಿಕೆ ಸರ್ವಸ್ವರೂಪ. ತುಂಬಾ ತಿಳಿದವನು ಕಮ್ಮಿ ತಿಳಿದವನ ಅಧೀನ ಇರೋಲ್ಲ. ಯಾವಾಗಲೂ ಅಧೀನ ಇರೋಲ್ಲ ದಡ್ಡ್ರೆ, ಅವಿವೇಕಿಗಳೇ, ಮೂರ್ಖರೇ, ದೇಹಾಭಿಮಾನಿಗಳೇ. ವಿವೇಕಿಗಳು ಜ್ಞಾನವಂತರು, ಸ್ವತಂತ್ರರು. ಜ್ಞಾನದಿಂದ ಸ್ವಾತಂತ್ರ್ಯ ಬರುತ್ತೆ ಹೊರತು ಅಧಿಕಾರದಿಂದ ದುಡ್ಡಿಂದ ಸ್ವಾತಂತ್ರ್ಯ ಬರಲ್ಲ. ತಿಳುವಳಿಕೆ ಇಲ್ಲ ಅಂದ್ರೆ ಅಧಿಕಾರ ಇದ್ದು ಪ್ರಯೋಜನ ಇಲ್ಲ, ದುಡ್ಡಿದ್ದು ಪ್ರಯೋಜನ ಇಲ್ಲ. ತಿಳುವಳಿಕೆ ಚೆನ್ನಾಗಿದ್ದು ಬಿಟ್ರೆ, ಸರ್ವಜ್ಞ ಕಲ್ಪ ತಿಳುವಳಿಕೆ ಇದ್ರೆ ದುಡ್ಡಲ್ಲಿ ನೀನು ಇಟ್ಕೋ. ಯಾಜ್ಞವಲ್ಕ್ಯರು, ಜನಕ ರಾಜರಾಗಲಿ, ಯಾರು ಮಾತು ಕೇಳೋದು? ಯಾಜ್ಞವಲ್ಕ್ಯ ಮಾತು ಕೇಳ್ತಾರೆ. ಎಷ್ಟೇ ಜನಕ ಐಶ್ವರ್ಯ ಏನೇ ಇದ್ರು ಕಂಟ್ರೋಲರ್ ಯಾಜ್ಞವಲ್ಕ್ಯ. ಯಾರು ರಾಶಿ? ಯಾಜ್ಞವಲ್ಕ್ಯ ಆಗೋದು ರಾಶಿನ, ಜನಕ ಆಗೋದು ರಾಶಿನ? ಜನಕ ಆಗ ರಾಜನಾಗಿದ್ದ ಆಜ್ಭಾರ ಮಾಡಕ್ಕಿದೆ. ತಲೆನೋವಲ್ಲ ಇವನಿಗೆ, ಮಾತಲ್ಲ ಇವ್ರದ್ದು, ನಡೆಯೋದಲ್ಲ ಇವ್ರದ್ದು. ಏನು ಹೆಚ್ಚು ಕಮ್ಮಿ ಆದ್ರೂ ಇವರಿಗೇನು ಇಲ್ಲ. ಇವರು ಹೊರಗಡೆ ಹೀಗೆ ಮಾಡು ಹೀಗೆ ಮಾಡೋದು ಹೇಳ್ತಾರೆ. ಅದು ಋಷಿಗಳ ಕಲ, ಇದು ಕೆಲಸ. ತುಂಬಾ ತಿಳಿದಂತಹ ಜ್ಞಾನಿ ಅವಿವೇಕಿಯಾದ ಆಳಿನೊಡನೆ ಅಥವಾ ಸ್ವಾಮಿ ಆಳಿನ ಮಾತನ್ನ ಕೇಳೋದಿಲ್ಲ, ಆಳ ಮಾತನ್ನ ನಡ್ಕೋದಿಲ್ಲ ಅಲ್ವೇ. ಆಮ್ನಾಯಸ್ಯ ನಿತ್ಯತ್ವೇ ಸತಿ ಸ್ವಾತಂತ್ರ್ಯ ಸರ್ವಾನ್ ಪ್ರತಿ ನಿಯೋಕ್ತೃತ್ವ ಸಾಮರ್ಥ್ಯಂ ಇತಿ ಚೇತ್. ಆಮೇಲೆ ವೇದ ಅಂದ್ರೆ ಏನು ಅನ್ಕೊಂಡಿದ್ದೀರಾ? ಆ ಪಯಮ್ ಅಲ್ಲ ಸರ್. ಯಾವ ಪಯಮ್ ಅಂದ್ರೆ ಪದ್ಯ ಯಾರೋ ಒಂದು ಕಾಲದಲ್ಲಿ ಬರೆದೋದಲ್ಲ. ಅದು ವೇದ ಅನ್ನೋದು ನಿತ್ಯ. ಅದು ವಾಚಾ ವಿರೂಪ ನಿತ್ಯ ವಾಚಾ ಶ್ರುತಿ ಹೇಳ್ತಾ ಇದೆ. ಅದು ಪ್ರಪಂಚಕ್ಕೆ ಸಾವು ಉಂಟು, ವೇದಕ್ಕೆ ಸಾವಿಲ್ಲ. ವೇದ ತೋರ್ಕೊಂಡ್ರೆ ವೇದ ರೂಪ ತೋರ್ಕೊಳ್ತಾ ಇಲ್ಲ, ಪರಮಾತ್ಮ ರೂಪದಲ್ಲತ್ತೆ ಹೊರತು ಡಿಲೀಟ್ ಆಗಲ್ಲ, ವೇದ ನಾಶವಾಗಲ್ಲ. ವೇದದ ಸ್ವರೂಪವೇ ಚೈತನ್ಯ ಸ್ವರೂಪ. ಹಾಗಿರ್ತಕ್ಕಂತಹ ವೇದವು ನಿತ್ಯವಾಗಿರುವಂಥದ್ದಾದ್ರಿಂದ ಅವರು ಸರ್ವಾನ್ ಪ್ರತಿ ಸ್ವಾತಂತ್ರ್ಯ, ಎಲ್ಲರ ಮೇಲೂ ಸ್ವಾತಂತ್ರ್ಯ ಇಟ್ಕೊಂಡಿದೆ, ಹಿಡಿತ ಇಟ್ಕೊಂಡಿದೆ. ಹಿರಣ್ಯ ಗರ್ಭಾದಿಗಳು ವೇದೋಕ್ತವಾದ ನಡವಳಿಕೆಗೆ ಅಧೀನರವರು. ಹಿರಣ್ಯ ಗರ್ಭನಾಗಿದ್ದೀನಿ ಅಂತ ಹೇಳಿ ಹೇಗಾಯ್ತು ಹಾಗೆ ಮಾಡಕ್ ಬರಲ್ಲ. ಅವನು ಸತ್ಯವನ್ನೇ ಹೇಳಬೇಕು, ಅವನು ಧರ್ಮದಿಂದಲೇ ನಡ್ಕೋಬೇಕು. ಅವನು ಯಜ್ಞ ಶಕ್ತಿ ಅಂತೇಳಿ ಭೂಲೋಕನ ಅಳಿಸ್ಬಿಡ್ತೀನಿ, ಡಿಸ್ಮಿಸ್ ಮಾಡ್ತಾನೆ ಪರಮಾತ್ಮ. ಅವನಾದ್ರು ಯೋಚನೆ ಮಾಡಿ ಸಾಕು, ಆ ಯೋಚನೆಗೂ ಸಾಕ್ಷಿಯಾಗಿದ್ದಾನೆ ಪರಮಾತ್ಮ. ಯಾರ ಯೋಚನೆಗೆ? ಹಿರಣ್ಯ ಗರ್ಭನು. ಅವನೇನಾದ್ರೂ ಭೂಮಿನೆಲ್ಲ ನಾನು ಅಳಿಸ್ಬಿಡ್ತೀನಿ ಯೋಚನೆ ಮಾಡಿದ್ರೆ, ಯೋಚನೆ ಮಾಡೋ ಮುಂಚೆ ನೀನು ಗೊತ್ತಾಗ್ಬಿಟ್ಟಿರುತ್ತೆ. ಹೋಗಿ ನಾನು ತೆಗೆದ್ಬಿಟ್ಟು ನನ್ನ ಯಾರು ಡಿಸ್ಮಿಸ್ ಮಾಡೋದು ಅಂತ ಕಿತ್ತಾಕ್ಬಿಡ್ತಾನೆ. ಹಾಗಾದ್ರಿಂದ ವೇದವು ಎಲ್ಲರನ್ನೂ ಕುರಿತು ಸ್ವಾತಂತ್ರ್ಯವನ್ನು ಹೊಂದಿರುವಂಥದ್ದು ಅಂತ. ಆದ್ದರಿಂದ ಸರ್ವಾನ್ ಪ್ರತಿ ಸ್ವಾತಂತ್ರ್ಯ, ಅದು ಹೇತು. ಚೆನ್ನಾಗಿ ಸ್ವಾತಂತ್ರ್ಯ, ಎಲ್ಲರ ಬಗ್ಗೆಯೂ ಸ್ವಾತಂತ್ರ್ಯ ಇರುವುದರಿಂದ ಎಲ್ಲರನ್ನೂ ನಿಯೋಕ್ತೃತ್ವ ಸಾಮರ್ಥ್ಯ, ಕಂಟ್ರೋಲ್ ಮಾಡೋ ಸಾಮರ್ಥ್ಯ ಇದೆ ಅದಕ್ಕೆ. ಎರಡನೇದಬ್ಬ ನಿನ್ನ ಡ್ಯೂಟಿ ಇದು, ಇಂದ್ರ ಇದು ನಿಂದು, ಅಗ್ನಿ ಇದು ನಿಂದು, ಅಷ್ಟ ದಿಕ್ಪಾಲಕರಿಗೂ, ಋಷಿಗಳಿಗೆ, ಮನುಷ್ಯರಿಗೆ, ವರ್ಣ ಎಲ್ಲರಿಗೂ ಒಂದು ಶಾಸನ ಮಾಡುತ್ತೆ, ಒಂದು ಕಟ್ಟಪ್ಪಣೆ ಮಾಡುತ್ತೆ, ಕಟ್ಟಳೆ ನಿಯಮ ಮಾಡುತ್ತೆ ವೇದ. ಹಾಗಾಗಿ ವೇದ ಬಹಳ ಇದು ತಾನೆ, ಸ್ವರ್ಗಕ್ಕೆ ಇದು ತಾನೆ ಪ್ರಬಲವಾದ ಪ್ರಮಾಣ. ಅದನ್ನ ಹೆಂಗೆ ಮೀರಕ್ಕಾಗತ್ತೆ, ದಾಟೋಕ್ಕಾಗತ್ತೆ? ಜ್ಞಾನಿ ಆದ ಮಾತ್ರಕ್ಕೆ ವೇದವನ್ನು ಮೀರಿ ಹೆಂಗೆ ಹೋಗ್ಬಿಡ್ತಾನೆ ಅಂತ ಪ್ರಶ್ನೆ ಇದು. ಹಾಗೆ ಜ್ಞಾನಿಯನ್ನು ಕಟ್ಪಾಡು ಮಾಡಿಯೇ ಮಾಡುತ್ತೆ ಅಂತ ಯಾಕೆ ಅನ್ಕೋಬಾರ್ದು ಒಂದು ಪ್ರಶ್ನೆ. ಉಕ್ತ ದೋಷ. ಹಾಗೇನಾದ್ರೂ ಎಲ್ಲರೂ ವೇದಕ್ಕೆ ಅಧೀನರೇ ಅಂದ್ರೆ ಜ್ಞಾನಿ ಅಜ್ಞಾನಿ ವ್ಯತ್ಯಾಸವಿದೆಯೇ? ಎಲ್ಲರೂ ವೇದ ಹೇಳಿದ್ದನ್ನು ಮಾಡ್ತಾನೆ ಇರ್ಬೇಕು ಅಂದ್ರೆ ಅವಾಗ ವೇದ ಎಲ್ಲ ಕೆಲಸವನ್ನು ಎಲ್ಲರೂ ಎಲ್ಲವನ್ನೂ ಯಾವಾಗ ಮಾಡ್ತಾ ಇರ್ಬೇಕು ಅಂತ ಆಗ್ಬಿಡುತ್ತೆ. ವೇದ ಹೇಳಿದೇನು ಒಂದೇ ಕಾರಣಕ್ಕೆ ಮಾಡಬೇಕು ಅಂತ ಆ ರೀತಿ ನೀವು ಮಾಡ್ಕೊಂಡ್ರೆ
ಅಪ್ಪ ಅಮ್ಮ ಇದು ಶ್ರಾದ್ದ ಮಾಡು, ಬೇರೆ ಹೇಳ್ದಲ್ಲ. ಅಪ್ಪ ಅಮ್ಮ ಇದು ನಿಂಗೆ ಗೃಹಸ್ಥನಾಗದೆ ಹೌದು ಅಗ್ನಿಹೋತ್ರ ಮಾಡು, ಬೇರೆ ಹೇಳ್ದಲ್ಲ. ವೇದ ಹೇಳ್ದೆ ಅನ್ನೋ ಕಾರಣಕ್ಕೆ ಗೃಹಸ್ಥನಾಗದೆ ಹೌದು ಅಗ್ನಿಹೋತ್ರ ಮಾಡಕ್ ಬರತ್ತಾ? ವೇದ ಹೇಳ್ದೆ ಅನ್ನೋ ಮಾತ್ರಕ್ಕೆ ಅಪ್ಪ ಅಮ್ಮ ಇದು ಶ್ರಾದ್ದ ಮಾಡಕ್ ಬರತ್ತಾ? ಹಂಗ್ ಬರಲ್ಲ. ಹಂಗ ಆಗ್ಬಿಡುತ್ತೆ. ನೀನ್ ವೇದ ಹೇಳ್ದೆ ಅನ್ನೋ ಕಾರಣಕ್ಕೆ ಮಾಡ್ಬೇಕು ಅಂತ ಆಗ್ಬಿಟ್ರೆ ಎಲ್ಲರೂ ಯಾವಾಗಲೂ ಎಲ್ಲಾ ಕರ್ಮವನ್ನು ಮಾಡ್ತಾ ಇರ್ಬೇಕು ಅಂತ ಆಗ್ಬಿಡುತ್ತೆ. ಅದು ನಿನಗೂ ಇಷ್ಟ ಇಲ್ಲ, ಶಾಸ್ತ್ರಕ್ಕೂ ಒಪ್ಪಿಗೆ ಇಲ್ಲ, ಯುಕ್ತಿಗೂ ಹೊಂದಲ್ಲ. ಅದನ್ನ ವೇದ ಹೇಳುವಾಗ ಯಾರಿಗೆ ಹೇಳಿದೆ, ಎಲ್ಲಿ ಹೇಳಿದೆ, ಹೇಗೆ ಹೇಳಿದೆ ಎಲ್ಲ ಆ ಕಾಲ ದೇಶ ನಿಮಿತ್ತ ಇಟ್ಕೊಂಡು ವೇದ ಹೇಳತ್ತೆ ಹೊರತು ಸುಮ್ಮನೆ ವೇದ ಒಂದು ಕರ್ಮ ಹೇಳಲ್ಲ. ಅಲ್ಲಿ ಜಾತಪುತ್ರ ಕಷ್ಟಕ್ಕೆ ಹಿ ಅಗ್ನಿನಾದಧೀತ ವಾಕ್ಯ ಅಂಥವರಿಗೆ ಅಗ್ನಿಹೋತ್ರ ಶುರು ಆಗುತ್ತೆ. ಹಾಗೆ ಸಪಿತಕಃ ಪಿತೃಕೃತ್ಯೇಷು ಅಧಿಕಾರೋ ನ ವಿದ್ಯತೆ ಧರ್ಮಶಾಸ್ತ್ರ. ತಂದೆ ಉಳ್ಳವನಾದರೆ ಅವನಿಗೆ ಪಿತೃಕೃತ್ಯದಲ್ಲಿ ಒಂದು ಅಧಿಕಾರ ಬರೋದಿಲ್ಲ, ಮಾಡ್ಕೊಡುದು. ಪ್ರತಿಯೊಂದಕ್ಕೂ ಬ್ರಹ್ಮಚಾರಿ ಹೀಗಿರ್ಬೇಕು, ಗೃಹಸ್ಥ ಆಗಿರ್ಬೇಕು, ವಾನಪ್ರಸ್ಥ ಇರಬೇಕು, ಸನ್ಯಾಸಿ ವರ್ಣಾಶ್ರಮ ಧರ್ಮ ಇಟ್ಕೊಂಡು ಶಾಸ್ತ್ರ ಹೇಳ್ತೇವೆ ಹೊರತು ಸುಮ್ಮನೆ ಒಂದಷ್ಟು ಕರ್ಮ ಹೇಳ್ತೀನಿ ಯಾರು ಬೇಕು ಆರಿಸ್ಕೊಳ್ಳಿ ಹಂಗೆ ಹೇಳಲ್ಲ. ಇದೆ ಶ್ರುತಿಯಲ್ಲಿ ಇದೆ, ಶ್ರುತಿಯಲ್ಲಿ ಇದೆ. ಶ್ರುತಿಯಲ್ಲಿ ನೇರ ಕರ್ಮವನ್ನೇ ಹೇಳೋ ಪ್ರಧಾನ ಅದನ್ನ ಒಂದು ಲಿಂಗ ಕೊಡುತ್ತೆ, ಇಂತಿಂತ ಮಾಡ್ಬೇಕು ಅಂತ. ಅಲ್ಲಿ ಏನ್ ಮಾಡುತ್ತೆ, ಸರ್ವಭಿ ಕರ್ಮ ಪತ್ನಿ ಸಂಬದ್ಧಂ ಅಂತ ಬೃಹದಾರಣಿಕ ವಾಕ್ಯ. ಎಲ್ಲಾ ಕರ್ಮವು ಪತ್ನಿ ಸಂಬದ್ಧವಾಗಿ ಬಂದದ್ದು ಅಂತ ಹೇಳುತ್ತೆ. ಜಾಯಾಮೇಶ್ಯಾದ ಕರ್ಮ ಕುರುವೀಯ, ಜಾಯಾಮೇಶ್ಯಾದ ಕರ್ಮ ಕುರುವೀಯ ಅಂತ ಹೇಳಿ ಬೃಹದಾರಣಿಕ ಶ್ರುತಿ ಹೆಂಡತಿ ಆಮೇಲೆ ಬರುತ್ತೆ. ಈಗ ಒಂದೊಂದು ಸೂಕ್ಷ್ಮವಾಗಿ ಹೇಳಿರುತ್ತೆ. ಅದು ಮೈನು ಅಲ್ಲಿ ಪಾಕ್ತ ಕರ್ಮ ವಿಚಾರ ಹೇಳೋಕ್ಕೋಸ್ಕರ ಬಂದ ಪ್ರಕರಣ. ಹೆಂಡತಿ ಕರ್ಮ ಮಾಡ್ಬೇಕು ಅಂತ ವಿಧಿ ಇದಲ್ಲ, ಆದ್ರೆ ಅದು ಅರ್ಥ ಇದಾದ ವಿಧಿ ಆಗತ್ತೆ. ಅಲ್ಲಿ ವಿಧಿ ಪಾಂಕ್ತ ಕರ್ಮ ಉಪಾಸನೆ ಪಾಂಕ್ತ ಕರ್ಮ ವಿಚಾರ ಬಂದದ್ದು. ಶ್ರುತಿಗೆ ಕರ್ಮ ಉಪಾಸನೆ ಜ್ಞಾನವೇ ಪರಮ ತಾತ್ಪರ್ಯ. ಅವಾಂತರ ತಾತ್ಪರ್ಯ ಬೇರೆ ಬೇರೆ ಹೇಳುತ್ತೆ. ನಾನೃತಂಬದೇ ನಮ್ಮ ಸಮಷ್ಟಿಯ ಅಂತ ಹೇಳುತ್ತೆ. ಸುಳ್ಳು ಹೇಳಬಾರ್ದು, ಮಾಂಸ ತಿನ್ನಬಾರ್ದು. ಅದು ಹೇಳಬೇಕು ಹೊರಟದ್ದು ವಾಕ್ಯ ಅಲ್ಲ. ಅದು ಅಗ್ನಿಹೋತ್ರಿಗೆ ಅಗ್ನಿಹೋತ್ರ ಪ್ರಕಾರ ನಿಯಮ ಹೇಳೋಕ್ಕೋಸ್ಕರ ಬಂದದ್ದು. ಅದನ್ನು ಕೆಲವರನ್ನ ಸಾರ್ವತ್ರಿಕ ತಗೊಂಡ್ಬಿಡ್ತಾರೆ, ಕೆಲವನ್ನ ಯೂನಿವರ್ಸಿಟಿ ತಗೊಳ್ತಾರೆ. ಅದ್ರ ಹಂಗ ಒಪ್ಕೊಂಡು ನೀವು ಇಲ್ಲ ಶ್ರುತಿ ಹೇಳಿದೆ ಅನ್ನೋ ಕಾರಣ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ರೆ ಎಲ್ಲರೂ ಮಾಡ್ಬೇಕು ಅಂತ ಆಗ್ಬಿಡುತ್ತೆ ಅಂತ ಇದ್ದಾನೆ ಅವನು. ಪೂರ್ವಪಕ್ಷಿಗೆ ಶ್ರುತಿ ಹೇಳಿದೆ ಅನ್ನೋ ಒಂದೇ ಕಾರಣಕ್ಕೆ ನೀವು ಮಾಡ್ಬೇಕು ಕಟ್ಪಾಡು ಮಾಡ್ತೇನೆ, ಹಂಗಿಲ್ಲಪ್ಪ. ಶ್ರುತಿ ನಿಮಿತ್ತ ದೇಶ ಕಾಲ ಇಟ್ಕೊಂಡು ಹೇಳುತ್ತೆ ಹೊರತು ಸುಮ್ಮನೆ ಶ್ರುತಿ ಕರ್ಮ ಹೇಳ್ತಾ ಇಲ್ಲ ಅಂತ ಈ ಪೂರ್ವಪಕ್ಷಿ ಉತ್ತರ ಕೊಡ್ತಿರೋದು. ಪೂರ್ವಪಕ್ಷಿ ಏನಂತಿದ್ದಾನೆ, ಶ್ರುತಿ ಸ್ವತಂತ್ರ, ಎಲ್ರ ಮೇಲೂ ಕಂಟ್ರೋಲ್ ಮಾಡುತ್ತೆ. ಅದು ಯಾರು ಹೇಳಿದ್ರು ಅದು ಮಾಡ್ಲೇಬೇಕು. ಅದ್ರ ಮೇಲೆ ಹಂಗಿಲ್ಲ, ಯಾರಿಗೆ ಹೇಳಿದ್ದು, ಎಲ್ಲಿ ಹೇಳಿದ್ದು, ಯಾವಾಗ ಹೇಳಿದ್ದು ಬಂದೇ ಬರುತ್ತೆ. ಹಾಗಿಲ್ದೇನೆ ಹಾಗೆ ಯಾರಿಗೆ ಕರ್ತೃತ್ವ ಬುದ್ಧಿಯೇ ಇಲ್ವೋ ಅವ್ರಿಗೆ ಹೇಳಕ್ ಹೋಗೋದಿಲ್ಲ ಶ್ರುತಿ. ಈ ಕರ್ತೃತ್ವ ಬುದ್ಧಿ ಇಲ್ಲದವನು ಬಾಧೆ ಮಾಡ್ಕೊಂಡವನಿಗೂ ಕರ್ಮ ಉಂಟು ಅಂದ್ಬಿಟ್ರೆ ಅದು ಅತಿ ಪ್ರಸಂಗ ಆಗತ್ತೆ. ಅದು ಹೊಂದಲ್ಲ ಅಂತ ಹೇಳ್ತಿರೋದು. ಉಕ್ತ ದೋಷ ಆಗ್ತದೆ. ಹಾಗೆ ಈ ಹಿಂದೆ ಹೇಳ್ತಲ್ಲ, ನ ಕಶ್ಚಿನ್ ನನಿಯುಕ್ತ ಇತಿ ಸರ್ವಂ ಕರ್ಮ ಸರ್ವೇಣ ಸರ್ವದಾ ಕರ್ತವ್ಯಂ ಪ್ರಾಪ್ನೋತಿ ಅನ್ನೋದೇ ಉಕ್ತ ದೋಷ. ಹಿಂದಿನ ಪ್ಯಾರ ಕೊನೆ ವಾಕ್ಯ. ತಥಾಪಿ ಸರ್ವೇಣ ಸರ್ವದಾ ಸರ್ವಂ ಅವಿಶಿಷ್ಟಂ ಕರ್ಮ ಕರ್ತವ್ಯಂ. ತಥಾಪಿ ಸರ್ವೇಣ ಸರ್ವದಾ ಸರ್ವಂ ಅವಿಶಿಷ್ಟಂ ಕರ್ಮ ಉಕ್ತೋ ದೋಷೋ ಅಪರಿಹಾರ್ಯ ಇತ್ಯುಕ್ತೋ ದೋಷೋ ಅಪರಿಹಾರ್ಯ. ಉಕ್ತ ದೋಷ ಸಂಗ್ರಹವಾಕ್ಯ ವಿವರಣೆ ಇದು. ಹಾಗಾದಾಗಲೂ ಎಲ್ಲರನ್ನು ಕುರಿತು ಕಂಟ್ರೋಲ್ ಮಾಡುತ್ತೆ ಶ್ರುತಿ, ಎಲ್ಲರ ಮೇಲೂ ಇದು ಮಾಡುತ್ತೆ ಅಂತ ಅಂದ್ರೆ ಆಗಲೂ ಕೂಡ ಏನಾಗತ್ತೆ ಅಂದ್ರೆ ಪ್ರತಿಯೊಬ್ಬನು ಯಾವಾಗಲೂ ಎಲ್ಲಾ ಕರ್ಮವನ್ನು ಅವಿಶಿಷ್ಟವಾಗಿ ಸಾಮಾನ್ಯವಾಗಿ ಮಾಡ್ತಾ ಇರಬೇಕು ಅಂತ ಹೇಳಿ ಈ ರೀತಿ ಒಂದು ದೋಷ ಬರುತ್ತೆ. ಇದು ದೋಷ, ಇದು ತಪ್ಪು. ಅದು ಒಪ್ಪಲ್ಲ ಅವನು. ಅವನೇನ್ ಅನ್ಕೊಳ್ತಿದ್ದಾನೆ, ಶ್ರುತಿ ಹೇಳಿದೆ ಮಾತಕ್ಕೆ ಮಾಡ್ಬೇಕು ಕರ್ಮ ಅಂತ ಇದ್ದಾನೆ. ಹಾಗೆ ಇದನ್ನು ಒಪ್ಕೊಂಡ್ಬಿಟ್ರೆ, ನಿಯಮ ಒಪ್ಕೊಂಡ್ಬಿಟ್ರೆ ಜ್ಞಾನಿಗೆ ಇದಿಲ್ವಲ್ಲ, ಅವಾಗ ಮಾಡಕ್ ಬರಲ್ಲ ಅಂತ ಅವನೇ ಒಪ್ಕೋಬೇಕಾಗತ್ತೆ. ಜ್ಞಾನಿಗೆ ಕರ್ತೃತ್ವ ಬುದ್ಧಿ ಇಲ್ಲ, ಬಾಯಿಲ ಇದೆ, ಅವನಿಗೆ ಜೀವತ್ವ ಬುದ್ಧಿ ಇಲ್ಲ, ಪ್ರಮಾಸತ್ವ ಬುದ್ಧಿ ಇಲ್ಲ, ಅವನತ್ರ ಕರ್ಮ ಮಾಡ್ಸಕ್ ಆಗಲ್ಲ ಅಂತ ಅವನೇ ಒಪ್ಕೊಂಡಂಗೆ ಆಗ್ಬಿಡತ್ತೆ. ಅವನಿಗೆ ಜ್ಞಾನಿ ಆದ್ರೂ ಮಾಡ್ಬೇಕು, ಇನ್ನೊಬ್ಬನಾದ್ರೂ ಮಾಡ್ಬೇಕು, ಯಾರು ಶ್ರುತಿಯನ್ನು ಮೀರಕ್ ಬರಲ್ಲ ಅಂತ ಅವನ ವಾಕ್ಯ. ಹಂಗ್ ಬರಲ್ಲ, ಜ್ಞಾನಿಯೂ ಮಾಡ್ಲೇಬೇಕು, ಮಾಡಕ್ ಬರಲ್ಲ ಅಂತ ಹೇಳ್ಬೇಕು. ಪ್ರಕೃತ ಜ್ಞಾನಿಗೆ ಕರ್ಮ ಮಾಡಿಸ್ಬೇಕು ಅಂತ ಅವನ ವಿಷಯ, ಯಾರು ಕರ್ಮ ಬಿಡೋಕ್ ಬರೋಲ್ಲ ಅಂತ. ಇಲ್ಲಪ್ಪ, ಜ್ಞಾನಿ ಕರ್ಮ ಮಾಡ್ಬೇಕು ಅಂತ ನಿಯಮ ಮಾಡ್ಬಿಟ್ರೆ ಅದು ಅತಿ ಪ್ರಸಂಗ ಆಗತ್ತೆ ಅಂತ ಇದ್ದಾರೆ. ಈ ಸರ್ವೇಣ ಸರ್ವದಾ ಕರ್ತವ್ಯ ಮಾಡ್ಬಿಟ್ರೆ ಯಾರು ಜ್ಞಾನಿಯೋ ಅಜ್ಞಾನಿಯೋ ನಂಗೆ ಲೆಕ್ಕ ಇಲ್ಲ.
ಶ್ರುತಿ ಹೇಳಿದ್ಮೇಲೆ ಎಲ್ಲರೂ ಯಾವಾಗಲೂ ಎಲ್ಲ ಶ್ರುತಿ ಕರ್ಮ ಮಾಡ್ತಾ ಇರಬೇಕು ಅಂತ ಆಗ್ಬಿಟ್ರೆ ಅದು ಅಸಾಧ್ಯಬಹುದು, ಅದು ಅಯುಕ್ತಬಹುದು. ಈ ದೋಷ ಇದು ತಪ್ಪಿಸ್ಕೊಳಕ್ಕಾಗಲ್ಲ. ಸ್ವಾಮಿ ತದಪಿ ಶಾಸ್ತ್ರೇಣ ವಿಧೀಯತೆ ಇತಿ ಚೇತ್. ತದಪಿ ಶಾಸ್ತ್ರೇಣ ವಿಧೀಯತೆ ಇತಿ ಚೇತ್. ನೀವು ಹೇಳಿದ್ದು ಇವಾಗ ಶಾಸ್ತ್ರವೇ ಅದನ್ನು ಹೇಳುತ್ತಲ್ಲ, ಯಾರಿಗೆ ಹೇಳಿದ್ದು, ಯಾವಾಗ ಹೇಳಿದ್ದು, ಎಲ್ಲಿ ಹೇಳಿದ್ದು ಒಂದು ಶಾಸ್ತ್ರ ಅದನ್ನು ವ್ಯವಹಾರ ಮಾಡುತ್ತಲ್ಲ. ಬರೀ ಸುಮ್ಮನೆ ಶಾಸ್ತ್ರ ಏನು ಕರ್ಮ ಮಾತ್ರ ಹೇಳಿಲ್ವಲ್ಲ. ಆ ಒಂದು ಇದನ್ನು ಶಾಸ್ತ್ರ ವಿಧಿಸುತ್ತಲ್ಲ. ಹೇಗೆ ಯಥಾ ಕರ್ಮ ಕರ್ತವ್ಯತಾ ಶಾಸ್ತ್ರೇಣ ಕೃತ, ಯಥಾ ಕರ್ಮ ಕರ್ತವ್ಯತಾ ಶಾಸ್ತ್ರೇಣ ಕೃತ, ತಥಾ ತದಪಿ ಆತ್ಮಜ್ಞಾನಂ, ತಥಾ ತದಪಿ ಆತ್ಮಜ್ಞಾನಂ, ತಸ್ಸೈವ ಕರ್ಮಿಣಃ ಶಾಸ್ತ್ರೇಣ ವಿಧೀಯತೆ ಇತಿ ಚೇತ್. ಶಾಸ್ತ್ರೇಣ ವಿಧೀಯತೆ ಇತಿ ಚೇತ್. ಅವರಿಂದ ನಿಮ್ಮ ಆತ್ಮಜ್ಞಾನವು ಈ ಕರ್ಮಿಗೆ ಹೇಳಿದ್ದು ಅಂತ ಇದ್ದಾನೆ. ಆತ್ಮಜ್ಞಾನ ಹೇಳಿದ್ದು ಯಾರಿಗೆ? ಕರ್ಮಿಯಾದ ಗೃಹಸ್ಥನಿಗೆ. ಅದೇನ್ ಕರ್ಮ ಬಿಡಕ್ ಬರುತ್ತೆ ಅವನು ಅಂತ. ಶಾಸ್ತ್ರ ಎಲ್ಲರಿಗೂ ಹೇಳಿದ್ದೆ ಅಂತಂದ್ರು, ಎಲ್ಲರಿಗೂ ಹೇಳಿದೆ ಅಂತಂದ್ರೆ ಇವರಿಗೆ ಇಂಥವ್ರಿಗಿದು ಇಂಥವ್ರಿಗಿದು ಅಂತ ಆವಾಗ ಶಾಸ್ತ್ರ ಮಾಡಿದೆ. ಬಟ್ ಮೇಲೇನು ಜ್ಞಾನಿ ಆಗಿದ್ ಮಾತ್ರ ಕರ್ಮ ಬಿಡಕ್ ಬರಲ್ಲ ಅಂತ ಅವನು ಬಿದು. ಜ್ಞಾನಿ ಆಗಿರ್ಬೋದು, ಅವನಿಗೆ ಜ್ಞಾನದಿಂದ ಕರ್ಮ ಬಾಯಿತು ಆಗತ್ತೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಜ್ಞಾನ ಸ್ವರೂಪದ ಕಡೆ ಗಮನ ಇಲ್ಲ. ಏನು ಕರ್ಮ ಕರ್ತವ್ಯತಾ ಯಥಾ ಶಾಸ್ತ್ರೇನ ಉಚ್ಯತೆ, ಕರ್ಮವನ್ನು ಮಾಡಬೇಕು ಅಂತ ಶಾಸ್ತ್ರ ಯಾವ ರೀತಿ ಮಾಡಿದೆಯೋ ಅದೇ ರೀತಿ ಆತ್ಮಜ್ಞಾನವನ್ನು ಮಾಡ್ಕೋಬೇಕು ಅಂತ ಹೇಳಿದ್ದೆ ಯಾವುದು? ಶಾಸ್ತ್ರವೇ. ಆತ್ಮಜ್ಞಾನವನ್ನು ಮಾಡ್ಕೋಬೇಕು ಅಂತ ಶಾಸ್ತ್ರವೇ ಹೇಳ್ತಾ ಇರುವಾಗ ಆ ಶಾಸ್ತ್ರದಿಂದ ಉಂಟಾದ ಆತ್ಮಜ್ಞಾನದಿಂದ ತಾನು ಹೇಳಿದಂಥ ಕರ್ಮ ಬಾಧೆ ಆಗ್ಬಿಡುತ್ತಾ? ಅದಂಗೆ ಕರ್ಮಿಯಾದಂತಹ ಗೃಹಸ್ಥರಿಗೆ ಆತ್ಮಜ್ಞಾನ ಹೇಳ್ತಾ ಇರ್ಬೇಕಾದ್ರೆ ಕರ್ಮಿಯಾದ ಗೃಹಸ್ಥ ಆತ್ಮಜ್ಞಾನ ಮಾಡ್ಕೊಂಡು ಕರ್ಮ ಮಾಡ್ಕೊಂಡಿರ್ತಾನೆ ಅರ್ಥ ಮಾಡಿ. ಕರ್ಮ ಯಾಕೆ ಬಿಡ್ಬೇಕು ಅವನು? ಚೆನ್ನಾಗಿದೆ ಪ್ರಶ್ನೆ. ಹೌದು ಹೌದು, ಎಲ್ಲ ನಿಯಮವನ್ನು ಶಾಸ್ತ್ರವೇ ಮಾಡುತ್ತೆ ಒಪ್ಕೊಳ್ಳೋಣ. ಶಾಸ್ತ್ರವೇ ಆತ್ಮಜ್ಞಾನ ಹೇಳಿದ್ಯಾರೋ? ನೀವು ಹೇಳಿದ್ದ? ಶಂಕರಾಚಾರ್ಯ ಹೇಳಿದ್ದಲ್ವಲ್ಲ ಆತ್ಮಜ್ಞಾನ, ಅಥವಾ ಲೋಕದ ವ್ಯಕ್ತಿ ಯಾರು ಹೇಳಿದ್ದಲ್ವಲ್ಲ. ಆತ್ಮಜ್ಞಾನವು ಶಾಸ್ತ್ರವೇ ಹೇಳಿದ್ದಾದ್ರಿಂದ ಅದೇ ಕರ್ಮಿಗೆ ಶಾಸ್ತ್ರದಿಂದ ಆತ್ಮಜ್ಞಾನ ಕೂಡ ವಿಧಿಸ್ತಾ ಇದೆ, ಕೊಟ್ಟು ಮಾಡ್ತಾ ಇದೆ. ಯಾಕೆ ನಾವು ಹಾಗೆ ಅನ್ಕೋಬಾರ್ದು ಅಂತ ಪ್ರಶ್ನೆ. ವಿರುದ್ಧಾರ್ಥ ಬೋಧಕತ್ವ ಅನುಪಪತ್ತೇ. ವಿರುದ್ಧಾರ್ಥ ಬೋಧಕತ್ವ ಅನುಪಪತ್ತೇ. ಶಾಸ್ತ್ರವು ವಿರುದ್ಧವಾದ ಅರ್ಥವನ್ನು ಹೇಳಕ್ಕೆ ಅನ್ನೋದು ಹೊಂದಲ್ಲಪ್ಪ. ನೋಡಿ, ಇದು ವಾಕ್ಯವನ್ನು ಅನುಭವದಿಂದ ಹೊರದಾಗ್ತಾ ಇದ್ದಾರೆ ಭಾಷಿಕಾರರು. ಇವನ ಅನುಭವ ಕರ್ಸುವಲ್ಲ, ಭೋಕ್ತವಲ್ಲ, ಜ್ಞಾನಿಸುವಲ್ಲ, ಇದೆಲ್ಲವೂ ಕಲ್ಪಿತವಾಗಿದೆ, ಆತ್ಮರಬ್ಬನೇ ಸತ್ಯ ಅಂತ ತಿಳ್ಕೊಂಡಿದ್ದಾರೆ. ಅಂಥ ಜ್ಞಾನಿಗೆ ಈ ಕರ್ಮವನ್ನು ಮಾಡು ಅಂತ ಹೇಳ್ತಾ ಇದೆ ಅಂತ ಅರ್ಥ ಮಾಡಿದ್ರೆ ಶಾಸ್ತ್ರ ವಿರುದ್ಧಾರ್ಥವನ್ನು ಹೇಳ್ತಾ ಇದೆ ಅಂತಾಗಿ ಅದು ಅಪ್ರಮಾಣವಾಗತ್ತೆ. ಯಾರಿಗೆ ಕರ್ತೃತ್ವ ಬುದ್ಧಿಯೇ ಇಲ್ಲವೋ, ದ್ವೈತ ಸತ್ಯತ್ವ ಬುದ್ಧಿಯೇ ಇಲ್ಲವೋ, ಪ್ರಪಂಚ ಬಾಧಿತವಾಗ್ಬಿಟ್ಟಿದೆಯೋ, ದೇವತೆಗಳಾಗಲಿ ಕ್ರಿಯಾಕಾರಕವಾಗಲಿ ಸತ್ಯವೇ ಇಲ್ಲವೋ, ಅವನತ್ರ ಕರ್ಮ ಮಾಡು ಅಂತ ಹೇಳ್ತಾ ಇದೆ ಅಂದ್ರೆ ಅದು ಹೆಂಗೆ ಹೊಂದತ್ತೆ? ಅದು ನಿದ್ದೆ ಮಾಡ್ತಾ ಇರುವಂತ ಊಟ ಮಾಡು ಅಥವಾ ಇದನ್ನು ನೋಡು ಅಂತ ಹೇಳ್ದಂಗಾಯ್ತು. ಸಿನಿಮಾ ನೋಡು, ಸಂಗೀತ ಕೇಳು, ನಿದ್ದೆ ಮಾಡ್ತಾ ಇರೋ ಸಂಗೀತ ಕೇಳ್ತಾನ, ಸಿನಿಮಾ ನೋಡ್ತಾನ? ಅನುಭವಕ್ಕೆ ವಿರುದ್ಧ ಇದು. ವಿರುದ್ಧವಾದ ಅರ್ಥವನ್ನ ಬೋಧಕತ್ವ ತಿಳಿಸಿಕೊಡುವಂಥದ್ದು ಅನ್ನೋದು ಶಾಸ್ತ್ರಕ್ಕೆ ಹೊಂದೋದಿಲ್ಲ. ನಹಿ ಏಕಸ್ಮಿನ್ ಕೃತಾಕೃತ ಅಸಂಬಂಧಿತ್ವಂ ಕೃತಾಕೃತ ಅಸಂಬಂಧಿತ್ವಂ ತದ್ವಿಪರೀತತ್ವಂಚ ಬೋಧಯಿತು ಶಕ್ಯಂ. ಒಬ್ಬನ ವಿಷಯದಲ್ಲಿ ಕೃತಾಕೃತಕ್ಕೆ ಸಂಬಂಧ ಪಡೆದೇ ಇರೋನು ಅಂತ ಹೇಳೋದು, ಸಂಬಂಧ ಪಟ್ಕೊಂಡವನು ಅಂತ ಹೇಳೋದು, ಈ ರೀತಿ ಹೇಳೋದು ತಿಳಿಸ್ಕೊಡೋದು ವಿರುದ್ಧ ಆಗುತ್ತೆ. ಅದಕ್ಕೆ ವಿಪರೀತವಾಗಿ ವಿರುದ್ಧವಾಗಿ ಕೃತಾಕೃತ ಸಂಬಂಧ ಉಳ್ಳವನು ನೀನು. ಕೃತ ಅಂದ್ರೆ ಮಾಡಬೇಕಾದ ಕರ್ಮ, ಅಕೃತ ಅಂದ್ರೆ ಮಾಡಬಾರದ ಕರ್ಮ. ನಿಂದಿತ ಕರ್ಮ ಅಕೃತ. ಹಾಗೂ ಆಗ್ಬೋದು. ಒಬ್ಬನಿಗೆ ಮಾಡಿದ ಮತ್ತು ಮಾಡದಿಲ್ಲ ಮೂರು, ಮುಂದೆ ಮಾಡಬೇಕಾಗಿರುವ ಹಿಂದೆ ಮಾಡಿದ್ದ, ಹಾಗೂ ಆಗತ್ತೆ. ಬರ್ಬೋದು. ಹಿಂದೆ ಮಾಡಿದ್ದಾದ ಕರ್ಮಕ್ಕೆ ಸಂಬಂಧ ಪಟ್ಕೊಂಡಿದ್ದಾನೆ, ಮುಂದೆ ಮಾಡೋ ಕರ್ಮಕ್ಕೆ ಸಂಬಂಧಪಟ್ಟಿದ್ದಾನೆ ಅಂತ ಅರ್ಥ ಮಾಡೋಕ್ಕಾಗಲ್ಲ ಸ್ವಾಮಿ. ಹಂಗ ಬರೀ ಮಾಡಿದ ಮತ್ತು ಮಾಡದಿರುವ ಮಾಡಿದಾರೆ. ಮುಂದೆ ಮಾಡಬೇಕಾಗಿದೆ, ಹಿಂದೆ ಮಾಡದೇ ಏನಿದೆ? ಹಿಂದೆ ಏನಿದೆಯೋ ಅಗ್ರನ ಹಿಂದೆ ದರ್ಶನ. ಸರಿ,
ಹಿಂದೆ ಮಾಡಿದ ಅರ್ಥ ಇಲ್ಲ ಅಲ್ಲಿ. ಕೃತ ಅನ್ನೋದು ಭೂತಕಾಲ, ಕೃದಂತ ತಪ್ರತ್ಯಯ ಮಾಡಲ್ಪಟ್ಟದ್ದು, ಹಾಗೆ ಹಿಂದೆ ಮಾಡಿದ್ದು ಅಂತ ಅರ್ಥ ಆಗತ್ತೆ. ಆದರೆ ಕೃತ ಅಕೃತ ಅಂದ್ರೆ ಮಾಡಲ್ಪಟ್ಟ ಮಾಡಲ್ಪಡದ ಕರ್ಮಗಳು, ಅದ ಮಾಡಬೇಕಾದ ಮಾಡಬಾರದ ಹಾಗೂ ಹೋಗೋದು. ನೈನಂಕೃತ ಕೃತೇ ತಪತಃ ಇದೆಯಲ್ಲ, ಪುಣ್ಯ ಪಾಪ ಅಂತ ಅರ್ಥ ಮಾಡಿದ್ದಾರೆ. ನೈನಂಕೃತ ಆ ಜಾಗದಲ್ಲಿ ಕೃತಾಕೃತ ತಪ್ಪಿಸೋದು, ಪುಣ್ಯ ಪಾಪ ತಪ್ಪಿಸೋಲ್ಲ ಅಂತ ಅರ್ಥ ಮಾಡಿದ್ದಾರೆ. ಕೃತಾಕೃತ ಶಬ್ದಕ್ಕೆ ಕಾಂಟೆಕ್ಸ್ಟ್ ಪ್ರಕಾರ ಅರ್ಥ ಮಾಡ್ಕೋಬೇಕಾಗತ್ತೆ. ಪುಣ್ಯ ಪಾಪ ಸಂಬಂಧ ಉಳ್ಳುವನಾಗಿರೋದು, ಇಲ್ಲದೆ ಇರೋದು, ಅದ ಹಿಂದೆ ಮಾಡಿದ ಮುಂದೆ ಮಾಡುವಂತ ಕರ್ಮ ಸಂಬಂಧವಿರೋದು, ಅದು ಇಲ್ಲದೆ ಇರೋದು. ಹಾಗಾದ್ರೆ ಮಾಡಿ ಇದೇನು ವಿರುದ್ಧವಲ್ಲ. ಹಿಂದೆ ಮಾಡಿದ್ದು ಮುಂದೆ ಮಾಡೋದು ಅಂತ ಅರ್ಥ ಇಟ್ಕೊಂಡ್ರು, ಪುಣ್ಯ ಪಾಪ ಅಂತ ಅರ್ಥ ಇಟ್ಕೊಂಡ್ರು, ಅದಿಲ್ಲದೆ ಇರೋದು ಅದಿರೋದು ಅನ್ನೋದು ಒಬ್ಬರಿಗೆ ಅಟ್ ಎ ಟೈಮ್ ಎರಡು ಹೊಂದಲ್ಲ. ಅದನ್ನು ಬೋಧಿತು ತಿಳಿಸ್ಕೊಡೋದಕ್ಕೆ ಶಾಸ್ತ್ರಕ್ಕೆ ಆ ಸಾಮರ್ಥ್ಯವಿಲ್ಲ, ಯೋಗ್ಯತೆ ಇಲ್ಲ, ತಿಳಿಸ್ಕೊಡೋಲ್ಲ. ನೋಡಿ, ವಾಕ್ಯಕ್ಕೂ ಒಂದು ಲಿಮಿಟೇಷನ್ ಪವರ್ ಇರೋದು ಮಾಡ್ತಾ ಇದ್ದಾರೆ. ವಾಕ್ಯಕ್ಕೆ ಸಾಮರ್ಥ್ಯವು ಒಂದು ಗೊತ್ತಾದ ಒಂದು ನೀತವಾದ ಕ್ಷೇತ್ರದಲ್ಲಿಯೇ ವಾಕ್ಯಕ್ಕೆ ಸಾಮರ್ಥ್ಯ ಇರೋದೇ ಹೊರತು ವಾಕ್ಯವಾದ ಮಾತ್ರಕ್ಕೆ ತನ್ನ ಕ್ಷೇತ್ರವಲ್ಲದೆ ಇರೋ ಜಾಗದಲ್ಲೂ ಅದರ ಪ್ರಭಾವ ಇದೆ ಅಂತ ಅರ್ಥ ಮಾಡೋಕ್ಕಾಗಲ್ಲ. ಜ್ಞಾನಿ ವಿಷಯಕ್ಕೆ ಶಾಸ್ತ್ರ ಕುಂಠಿ ಭವಂತಿ, ಉಪಲಾದಿಷು ಪ್ರಯುಕ್ತ ಕ್ಷರತೈಕ್ಷಾಮ ಕುಂಠಿ ಭವಂತಿ. ಕಗ್ಗಲ್ ಮೇಲೆ ಉಳಿ ಹೊಡೆದ್ರೆ ಉಳಿ ಹಾಗೆ ಮೊಂಡಾಗತ್ತೋ, ಜ್ಞಾನಿ ವಿಷಯಕ್ಕೆ ವಿಧಿವಾಕ್ಯ ಮೊಂಡಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಜ್ಞಾನಿ ವಿಧಿಕಿಂಕರ ಅಲ್ಲ ಅವನು. ಅದಕ್ಕೆ ಶಾಸ್ತ್ರಕ್ಕೂ ಆಗೋದಿಲ್ಲ. ಹಾಗೇನೆ ಶೀತೋಷ್ಣತ ಅಮಿವಾಗ್ನೇ, ಈ ಉದಾಹರಣೆ ಕೊಟ್ಟಿದ್ದು ನೋಡಿದ್ರೆ ಹಿಂದಿನ ವಿರುದ್ಧ ಅನ್ಸುತ್ತೆ. ಶೀತ ಉಷ್ಣ ಪರಸ್ಪರ ವಿರುದ್ಧವೋ, ಕೃತಾಕೃತ ಪರಸ್ಪರ ವಿರುದ್ಧ ಅಂತ. ಅದೇ ಕೃತಾಕೃತ ಅಂದ್ರೆ ಪುಣ್ಯ ಪಾಪ, ಅದರ ವಿಪರೀತ ಅಂದ್ರೆ ಪುಣ್ಯ ಪಾಪ ಇಲ್ದಿರೋದು ಉಳ್ಳವನಾಗಿರೋದು. ಪುಣ್ಯ ಪಾಪ ಅಂತ ಸರಿ, ಅದು ಉಳ್ಳವನಾಗಿರೋದು ಇಲ್ದಿರೋದು, ಮಾಡಿದ್ದು ಮಾಡ್ಬೋದು, ಎರಡೂ ಆಗತ್ತೆ. ಅದು ಶೀತೋಷ್ಣತ ಹೇಗೆ ಅಗ್ನಿಗೆ ಸ್ವರೂಪದಿಂದ ಎರಡೂ ಸಂಬಂಧ ಪಟ್ಕೊಂಡು ಹೇಗೆ ಹೊಂದಲ್ವೋ, ಹಾಗೆ ಕೃತಾಕೃತ ಸಂಬಂಧ ಅಥವಾ ವಿಪರೀತ ಸಂಬಂಧ ಎರಡೂ ಒಬ್ಬನಿಗೆ ಒಂದೇ ಕಾಲಕ್ಕಾಗಲ್ಲ. ನಚ ಇಷ್ಟ ಯೋಗ ಚಿಕೀರ್ಷ ಆತ್ಮನಃ ಅನಿಷ್ಟ ಯೋಗ ಚಿಕೀರ್ಷ ಚ ಶಾಸ್ತ್ರಕೃತ. ಇದು ಪಾಯಿಂಟ್ ನಂಬರ್ 2. ಇದು ಎರಡನೇ ಇದು ಪಾಯಿಂಟು. ಶಾಸ್ತ್ರವು ಇಷ್ಟವಾದದ್ರೊಡನೆ ಸಂಬಂಧವನ್ನು ಮಾಡ್ಕೋಬೇಕು ಅಂತ ಶಾಸ್ತ್ರ ಮಾಡಿದ್ದಲ್ಲ. ಲೇ ಸುರೇಶ, ಐಶ್ವರ್ಯ ಪಡ್ಕೋಬೇಕಣೋ, ಅಧಿಕಾರ ಪಡ್ಕೋಬೇಕಣೋ, ಮಕ್ಕಳು ಶಾಸ್ತ್ರ ಹೇಳಿದ್ದಲ್ಲ. ಇಷ್ಟವಾದದ್ರೊಳಗೆ ಯೋಗಾನ ಸಂಬಂಧ. ಇಷ್ಟ ಇವನು ಅಂದ್ಕೊಂಡಿರೋದು ಯಾವ್ಯಾವುದನ್ನ, ಮಕ್ಕಳಿಷ್ಟ, ಅಧಿಕಾರ ಇಷ್ಟ, ದುಡ್ಡು ಇಷ್ಟ, ಬೇರೆ ಭೋಗಗಳು ಇಷ್ಟ, ಇವನು ಮಾಡ್ಕೊಂಡ್ರು. ಅದರ ಯೋಗನ ಸಂಬಂಧ, ಅದನ್ನು ಮಾಡಿರೋದು ಶಾಸ್ತ್ರ ಅಲ್ಲ. ಹಾಗೆ ಅನಿಷ್ಟ ವಿಯೋಗ ಚಿಕ್ಕ, ಇದು ನನಗೆ ಬಡತನ ಅನಿಷ್ಟ, ರೋಗ ಅನಿಷ್ಟ, ಶತ್ರುಗಳು ಅನಿಷ್ಟ ಅಂತ ನೀನು ಅದನ್ನ ಶಾಸ್ತ್ರ ಮಾಡಿದ್ದಲ್ಲ. ಅದರ ಚಿಕಿತ್ಸೆ ಅದು ನೀನೇ ಮಾಡ್ಕೊಂಡಿದ್ದು. ಇವುಗಳೆಲ್ಲ ನನಗೆ ಅನಿಷ್ಟ, ಇವುಗಳನ್ನ ಬಿಡುಗಡೆ ಹೊಂದಬೇಕು ಅನ್ನೋ ಅಪೇಕ್ಷೆ ನಿಂದು. ಇವುಗಳೆಲ್ಲ ಇಷ್ಟ, ಇದನ್ನು ಪಡ್ಕೋಬೇಕು ಅನ್ನೋ ಅಪೇಕ್ಷೆ ನಿಂದು. ಅದಕ್ಕೆ ಉಪಾಯ ಹೇಳೋ ಶಾಸ್ತ್ರಕ್ಕೆ ಅಷ್ಟೇ. ಶಾಸ್ತ್ರ ಅದನ್ನು ಮಾಡ್ಕೊಟ್ಟಿಲ್ಲ. ಯಾವ್ಯಾವುದೋ ಇಷ್ಟ ಅಂತ ಅನ್ಕೊಂಡಿದ್ಯಲ್ಲಪ್ಪ ಈ ಪ್ರಪಂಚದಲ್ಲಿ, ಇದನ್ನ ಪಡ್ಕೋಬೇಕು ಅಂತ ಅನ್ಕೊಂಡಿದ್ಯಲ್ಲ, ಅದು ಶಾಸ್ತ್ರ ಅದು ಪ್ರಾಣಿ ಮಾತ್ರಕ್ಕೆ ಇದೆ. ಅದು ಚಾತುರ್ವರ್ಣಕ್ಕೆ ಹೊರಚಾದವರೆಗೂ ಇದೆ, ಕ್ರಿಶ್ಚಿಯನ್ಗೂ ಇದೆ, ಮುಸಲ್ಮಾನರಿಗೂ ಇದೆ, ಎಲ್ಲರಿಗೂ ಇದೆ. ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಇಷ್ಟ ಪ್ರಾಪ್ತಿ, ಇಷ್ಟ ಯೋಗ, ಅನಿಷ್ಟ ವಿಯೋಗ ಇದ್ದೇ ಇದೆ. ಅದು ಶಾಸ್ತ್ರಕೃತ ಅಲ್ಲಪ್ಪ. ನೀವು ಇಷ್ಟ ಅಂತ ಅಂದುಕೊಂಡದ್ದೆಲ್ಲ ಯೋಗನ ಸಂಬಂಧ, ಅದನ್ನ ಮಾಡ್ಕೋಬೇಕು ಅನ್ನುವಂತಹ ಬಯಕೆ. ಹೀಗೆ ಅನಿಷ್ಟ ಅಂತ ಅಂದ್ಕೊಂಡದ್ದೆಲ್ಲ ವಿಯೋಗ, ಯಾವ್ಯಾವ್ದು ಅನಿಷ್ಟ ಅಂದ್ಕೊಂಡಿದ್ದಾನೋ ಅದು ವಿಯೋಗ ಆಗ್ಬೇಕು, ಅದನ್ನ ವಿಯೋಗ ಮಾಡ್ಬೇಕು ಅಂತ ಅಪೇಕ್ಷೆ. ಯೋಗ ಹೋಗ್ಬೇಕಪ್ಪ. ಐತಂಚ ಜಿಹಾಸತಾನ್ ಉಪಾಯಾನ್ ಪ್ರಾಪ್ತ್ಯಾನಾರ್ಥ ನ ಪರೀಪ್ಸಾನ್ ಜಿಹಾಸಾಂ ವಾ ವಂಶಾಸ್ತ್ರಂ ಕರೋತಿ ನಿಜೇ ಏವ ತೇ ಯಸ್ಮಾತ್ ಪಶ್ವಾದಾವಪಿ ದರ್ಶನ. ಮಾಸ್ ಹೋಗ್ತಾ ಇದೆ. ಶಾಸ್ತ್ರ ಪ್ರಾಮಾಣ್ಯ ಇದರ ಮೇಲೆ ನಿಂತಿರೋದು. ಇಷ್ಟವಾದದ್ದರ ಸಂಬಂಧವನ್ನು ಮಾಡ್ಕೋಬೇಕು ಅನ್ನೋ ಬಯಕೆ ಆಗಲಿ, ಅನಿಷ್ಟವಾದದ್ದು ಬಿಟ್ಟು ಹೋಗು ಅನ್ನುವಂಥ ಬಯಕೆ ಆಗಲಿ, ಇದು ಶಾಸ್ತ್ರ ಮಾಡಿಕೊಟ್ಟದ್ದಲ್ಲ. ಯಾಕೆಂದ್ರೆ ಸರ್ವ ಪ್ರಾಣಿನ ತದ್ದರ್ಶನ, ಎಲ್ಲಾ ಪ್ರಾಣಿಗಳಿಗೂ ಇದು ಇಷ್ಟ ವಿಯೋಗವಾಗಬೇಕು, ಅನಿಷ್ಟ ವಿಯೋಗವಾಗಬೇಕು ಅನ್ನೋ ಬಯಕೆ ಎಲ್ಲಾ ಪ್ರಾಣಿಗಳಿಗೂ ಇದೆ. ಶಾಸ್ತ್ರಕೃತವಾಗಿದ್ದ ಏನಾಗ್ತಿತ್ತೋ, ಶಾಸ್ತ್ರಕ್ಕೆ ಸಂಬಂಧಪಟ್ಟವ್ರಿಗೆ ಮಾತ್ರ ಇಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರ ಆಗ್ಬೇಕಾಗಿತ್ತು. ಬೇರೆಯವರಿಗೆ ಇಷ್ಟ ಪ್ರಾಪ್ತಿ ಆಗ್ಬೇಕು ಬರಬಾರ್ಲೇ ಬೇಡ. ಕ್ರಿಶ್ಚಿಯನ್ರಿಗೆ ಮುಸಲ್ಮಾನರಿಗೆಲ್ಲ
ನಂಗೆ ಅಧಿಕಾರ ಬೇಕು, ದುಡ್ಡು ಬೇಕು, ಮಕ್ಕಳು ಬೇಕು, ಮನೆ ಬೇಕು ಅಂತ ಬೈಕೆ ಬರಲೇಬಾರ್ದಾಯಿತು. ಹಾಗೆ ರೋಗ ರುಜಿನ ಬೇಡ, ಕಷ್ಟ ಬೇಡ, ಶತ್ರುಬಾಧೆ ಬೇಡ ಅಂತ ಅವ್ರು ಬರಲೇಬಾರ್ದಾಯಿತು. ಈ ಕಲ್ಲು ಮಣ್ಣಿಗೆ ಹೇಗೆ ಬರಲು ಹಾಗಾಗ್ಬೇಕಾಯ್ತು ಅವರಿಗೆ. ಶಾಸ್ತ್ರಕೃತಂಚೇತದು ಭಯಂ ಗೋಪಾಲಾದೀನ ನದೃಶ್ಯೇತ. ಶಾಸ್ತ್ರಕೃತವಾಗ್ಬಿಟ್ಟಿದ್ರೆ ಏನೋ ಇಷ್ಟವಾದನ್ನು ಪಡ್ಕೋಬೇಕು ಅನ್ನೋ ಬಯಕೆ ಶಾಸ್ತ್ರ ಮಾಡಿಕೊಟ್ಟಿದ್ದು, ಅನಿಷ್ಟ ತಪ್ಪಿಸ್ಕೋಬೇಕು ಅನ್ನೋ ಬಯಕೆ ಶಾಸ್ತ್ರ ಮಾಡಿದ್ದಾದ್ರೆ ದನ ಕಾಯೋರಿಗೆ ಇರಬಾರ್ದಾಯ್ತು. ಅದು ದನ ಕಾಯೋರಿಗೆ ಶಾಸ್ತ್ರ ಸಂಬಂಧ ಇಲ್ಲ. ಆಡು ಕುರಿ ದನ ಎಮ್ಮೆ ಕತ್ತೆ ಕಾಯ್ತಾರಲ್ಲಪ್ಪ, ಆ ಜನರಿಗೆ ಶಾಸ್ತ್ರ ಸಂಬಂಧವಿಲ್ಲದೆ ಇದ್ದಾಗ ಅವ್ರಿಗೆ ಇಷ್ಟವಾದ್ದು ಬೇಕು, ಅನಿಷ್ಟ ಪರಿಹಾರ ಬೇಕು ಬಯಕೆ ಇರಬಾರ್ದಾಯ್ತು. ಅವ್ರಿಗೆ ಇಲ್ವೋ ನಮಗಿಂತ 10 ಪಟ್ಟಿದೆ ಅವರಿಗೆ. ಎಷ್ಟು ಮೂರ್ಖತನ ಜಾಸ್ತಿಯೋ, ದಡ್ಡತನ ಜಾಸ್ತಿಯೋ, ಅವ್ರಿಗೆ ಆಸೆ ಜಾಸ್ತಿ. ಯಾರು ವಿವೇಕಿಯೋ, ಶ್ರೋತ್ರಿಯನೋ, ಇದಾವನೋ ಅವನ ಆಸೆ ಕಮ್ಮಿ. ಯಾರು ಪ್ರಾಕೃತನೋ ಅವನಿಗೆ ಆಸೆ ಜಾಸ್ತಿ. ಪಶುಪಕ್ಷಿ ಪ್ರಾಣಿಗೆ ಪ್ರಾಕೃತರಿಗೆ ಆಸೆನೂ ಜಾಸ್ತಿ, ಅವರಿಗೆ ಸಿಟ್ಟು ಜಾಸ್ತಿ. ಅವರಿಗೆ ಹಾವಿಗಾಗಲಿ ಹುಲಿಗಾಗಲಿ ಸೋಳಕ್ಕಾಗಲಿ ಸಿಟ್ಟು ಜಾಸ್ತಿ, ಆಸೆನೂ ಜಾಸ್ತಿ. ಆಸೆ ಜಾಸ್ತಿ ಆದ್ರಿಂದ ಆಸೆಗೆ ಅಡ್ಡಿ ಬಂದು ಸಿಟ್ಟು ಜಾಸ್ತಿ ಆಗುತ್ತೆ. ಆದರೆ ಯಾರಿಗೆ ಆಸೆನೇ ಇಲ್ವೋ ಅವ್ನಿಗೆ ಆಸೆಗೆ ಅಡ್ಡಿ ಆಗೋ ಪ್ರಶ್ನೆ ಬರಲ್ಲ, ಸಿಟ್ಟೇ ಬರಲ್ಲ. ಸಿಟ್ಟು ಬರೋದು ಆಸೆಗೆ ಅಡ್ಡಿ ಆದಾಗಲೇ. ಕಾಮಯೇಷ ಕ್ರೋಧಯೇಷ ರಜೋಗುಣೇನ ಸಮುದ್ಭವ, ರಜೋಗುಣಸ್ಯ ಸಮುದ್ಭವ. ರಜೋಗುಣದಿಂದ ಹುಟ್ಟತ್ತೆ, ರಜೋಗುಣವನ್ನು ಹುಟ್ಟಿಸುತ್ತೆ ಅಲ್ವಾ? ಎರಡಕ್ಕೂ ಕಾರಣ. ಶಾಸ್ತ್ರಕೃತವಾಗಿಬಿಟ್ಟಿದ್ರೆ ಅಜಾವಿಪಾಲಾನಾಂ ಗೋಪಾಲಾನಾಂಚ ಶೀತ ಅಂತ ದನ ಕಾಯೋರಿಗೆ ಇರಬಾರ್ದಾಗಿತ್ತು. ಅಶಾಸ್ತ್ರಜ್ಞತ್ವ ತೇಷ. ಯಾಕಂದ್ರೆ ಅವರು ಶಾಸ್ತ್ರಜ್ಞರಲ್ಲ ಅಷ್ಟೇ ಅಲ್ಲ, ಶಾಸ್ತ್ರ ಸಂಬಂಧವೇ ಇಲ್ಲ ಅವರಿಗೆ. ಅವ್ರು ಏನಿದ್ರು ಅಶನಾ ಪಿಪಾಸೇವ ಇತರೇಷಾಂ ಅಭಿಜ್ಞಾನಂ. ತಿನ್ನೋದು, ಕುಡಿಯೋದು, ಮಲಗೋದು, ತಿರೋದು ವ್ಯವಹಾರ ಅಷ್ಟೇ ಹೊರತು ಅವರಿಗೆ ಶಾಸ್ತ್ರಕೃತವಾದ ಧರ್ಮ ಪುಣ್ಯಪಾಪ ಇದೆ ಸಂಬಂಧ ಇದೆ ಇಲ್ಲ. ನಮ್ಮ ವೇದೋಕ್ತ ಇಲ್ಲ. ಅದು ದಶಕಂ ಧರ್ಮ ಲಕ್ಷಣ ಇದೆಯಲ್ಲ, ಅದು ಮನುಷ್ಯ ಮಾತ್ರಕ್ಕೆ ಉಂಟು. ಅವ್ರಿಗೂ ಶ್ರೇಯಸ್ಸಾಗುತ್ತೆ ನಡ್ಕೊಂಡ್ರೆ. ಇದು ಕ್ಷಮಾ ಧತಿ ಶೌಚಂ ಸೈರ್ಯ ಮಂದಿಯ ನಿಗ್ರಹ, ಅದು ಮನುಷ್ಯ ದಶಕಂ ಧರ್ಮ ಲಕ್ಷಣ ಇದೆಯಲ್ಲ, ಸತ್ಯಮಸ್ತೇಯ ಬ್ರಹ್ಮಚರ್ಯ ಅಂತ. ಅದು ದಶಕಂ ಧರ್ಮ ಲಕ್ಷಣ ಮನುಸ್ಮೃತಿಯಲ್ಲಿ ಇದೆ. ಇದು ಯೂನಿವರ್ಸಲ್. ಇದು ಇಟ್ಕೊಂಡ್ರು ಯಾರ್ಯಾರು ಇಟ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಶಾಂತಿ, ಸುಖ, ನೆಮ್ಮದಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾರ್ಯಾರು ಅದನ್ನು ದೂರವಾಗ್ತಾರೋ ಅವರಿಗೆ ದುಃಖ ಹೆಚ್ಚು, ಕಷ್ಟ ಹೆಚ್ಚು, ಭಯ ಹೆಚ್ಚು, ರೋಗ ರುಜಿನ ಎಲ್ಲ ಹೆಚ್ಚಾಗುತ್ತೆ. ಶಾಸ್ತ್ರಜ್ಞರಲ್ಲವಾದ್ದರಿಂದ ಅವರಲ್ಲಿ ಇರಬಾರ್ದಾಗಿತ್ತು. ಯದ್ದಿ ಸ್ವತೋ ಅಪ್ರಾಪ್ತಂ ತಚ್ಛಾಸ್ತ್ರೇಣ ಬೋಧಯಿತವ್ಯ. ಪಾಯಿಂಟ್ ನಂಬರ್ 3 ಇದು, 3ನೇ ಪಾಯಿಂಟ್. ಶಾಸ್ತ್ರ ಏನ್ ಮಾಡ್ಬೇಕಪ್ಪ, ಯಾವುದು ನಮಗೆ ಇನ್ನೂ ಸ್ವತಃ ಬಂದೇ ಇಲ್ವೋ ಅದನ್ನು ಶಾಸ್ತ್ರ ಮಾಡ್ಕೊಡ್ಬೇಕು. ಅಕೃತ ಕರ್ತೃತ ಶಾಸ್ತ್ರಂ ಕೃತಾನುಕಾರಿತ್ವ ಅಪ್ರಮಾಣಂ ಸ್ಯಾತ್ ಅಂತ ವಾಕ್ಯ, ಆಂಡ್ವಿಕ್ಯ. ಯಾವುದು ನಮಗೆ ಇನ್ನೂ ಉಂಟಾಗಿಲ್ವೋ, ಬಂದಿಲ್ವೋ, ಗೊತ್ತಾಗಿಲ್ವೋ ಅದನ್ನು ಶಾಸ್ತ್ರ ಮಾಡ್ಕೊಡ್ಬೇಕು. ಯಾವುದು ಆಲ್ರೆಡಿ ಇದ್ದು ಬಿಟ್ಟಿದೆಯೋ, ಗೊತ್ತಾಗ್ಬಿಟ್ಟಿದೆಯೋ ಅದನ್ನು ಶಾಸ್ತ್ರ ಮಾಡ್ಕೊಡ್ಬೇಕು. ದುಡ್ಡು ಬೇಕು, ನಾಶ ನಮಗೆ ಇದ್ದು ಬಿಟ್ಟಿದೆ, ಅದನ್ನು ಶಾಸ್ತ್ರ ದುಡ್ಡು ಬೇಕು ಬಯಸೋದು ಹೇಳ್ಬೇಕಾಗಿಲ್ಲ. ಹಾಗೆ ಅದಕ್ಕೆ ಮನೆ ಬೇಕು, ಅಧಿಕಾರ ಬೇಕು, ನಾಶ ನಮ್ಮಲ್ಲಿ ಇದ್ದು ಬಿಟ್ಟಿದೆ, ಅದನ್ನು ಶಾಸ್ತ್ರ ಯಾಕೆ ಉಂಟು ಮಾಡಿಕೊಡ್ಬೇಕು? ನಮಗೆ ಏನು ಉಂಟಾಗಿಲ್ಲ, ಪಡ್ಕೊಳ್ಳುವಂತಹ ಸಂಬಂಧ ಗೊತ್ತಾಗಿಲ್ಲ. ಇಷ್ಟ ಇದೆ, ದುಡ್ಡು ಬೇಕು ಅಪೇಕ್ಷೆ ಇದೆ, ಹೇಗೆ ದುಡ್ಡು ಬರುತ್ತೆ ಗೊತ್ತಿಲ್ಲ, ಅದಕ್ಕೆ ಉಪಾಯ ಹೇಳ್ಕೊಡುತ್ತೆ ಅಷ್ಟೇ. ಮೂರನೇ ಪಾಯಿಂಟ್ ಏನು, ಯದ್ದಿ ಯಾವುದು ಸ್ವತಃ ಅಂದ್ರೆ ಬೈ ಬರ್ತಾಗಿ ಜನ್ಮದಿಂದಲೇ ಅಪ್ರಾಪ್ತವಾಗಿದೆಯೋ, ಪ್ರಾಣಿ ಮಾತ್ರಕ್ಕೆ ಇದು ಬಂದು ಒದಗಿಲ್ಲವೋ, ಗೊತ್ತಾಗಿಲ್ಲವೋ ಅದನ್ನು ಶಾಸ್ತ್ರ ತಿಳಿಸ್ಕೊಳ್ಬೇಕು. ನೋಡ್ರೋ ನಿಮಗೆ ಇದು ಗೊತ್ತಿಲ್ಲ, ನಾನು ಇದನ್ನು ಹೇಳ್ಕೊಡ್ತೀನಿ. ಆತ್ಯಂತಿಕ ಪುರುಷಾರ್ಥ ಬೇಕಾ, ಆತ್ಮಜ್ಞಾನ ಮಾಡ್ಕೊ. ಸ್ವರ್ಗ ಬೇಕೋ, ಈ ಕರ್ಮ ಮಾಡು. ಇನ್ನು ಐಕ ಸುಖ ಬೇಕೋ, ಅದಕ್ಕೆ ಇದನ್ನು ಮಾಡು, ಅದು ನಮ್ಗೆ ಗೊತ್ತಿಲ್ಲ, ಅದು ಶಾಸ್ತ್ರ ತಿಳಿಸ್ಕೊಳ್ಬೇಕು. ಶಾಸ್ತ್ರ ಪ್ರಮಾಣ. ಪ್ರಮಾಣ ಅಂದ್ರೆ ಏನೋ, ಅನಧಿಗತವಾದ ವಿಷಯ ತಿಳಿಸ್ಕೊಡ್ಬೇಕು. ಅನಧಿಗತ ಅಬಾಧಿತ ಅಸಾಧಾರಣ ಫಲವದ್ವಿಷಯಂ ಪ್ರಮಾಣ. ಪ್ರಮಾಣ ಶಬ್ದಕ್ಕೆ ಹಾಗೆ ಅರ್ಥ. ಗೊತ್ತಿದ್ದನ್ನು ಹೇಳಿದ್ರೆ ಅನುವಾದ ಆಗುತ್ತೆ. ಅದಕ್ಕೆ ಚತುಷ್ಪಾದ ಪಶುವ ಇತ್ಯಾದಿ ವಾಕ್ಯ ಇದೆ ವೇದದಲ್ಲಿ, ಅದನ್ನು ಅನುವಾದ ಅರ್ಥವಾದ ಅಂತ ಮೀಮಾಂಸಕ ಅರ್ಥ ಮಾಡೋದು. ಯಾವುದು ನಮಗೆ ಇನ್ನೂ ಉಂಟಾಗಿಲ್ವೋ, ಉಂಟಾಗೋದು ಹೇಗೆ ಉಂಟಾಗುತ್ತೆ ಅಂತ ಗೊತ್ತಿಲ್ವೋ ಆ ಉಪಾಯ ಅದನ್ನು ಶಾಸ್ತ್ರ ಮಾಡ್ಕೊಡ್ತಾರೆ. ಒಳ್ಳೆ ಪಾಯಿಂಟ್ ಇರ್ತಾರೆ ಭಾಷ್ಯಗಾರರು.
ತಚ್ಚೇತ್ ಕೃತಕರ್ತವ್ಯತಾ ಆತ್ಮಜ್ಞಾನಂ ತಚ್ಚೇತ್ ಕೃತಕರ್ತವ್ಯತಾ ವಿರೋಧಿ ಆತ್ಮಜ್ಞಾನಂ ಶಾಸ್ತ್ರೇಣ ಕೃತಂ ಶಾಸ್ತ್ರೇಣ ಕೃತಂ ಕಥಂ ತದ್ವಿರುದ್ಧಾಂ ಕರ್ತವ್ಯತಾಂ ಪುನರುತ್ಪಾದಯೇತ್ ಕರ್ತವ್ಯತಾಂ ಪುನರುತ್ಪಾದಯೇತ್ ಶೀತತಾಮಿವ ಅಗ್ನೌ ತಮ ಇವ ಚ ಭಾನೌ. ಕೃತಕರ್ತವ್ಯತಾ ವಿರೋಧಿಯಾದ ಆತ್ಮಜ್ಞಾನ ಅಂದ್ರೆ ಕೃತ ಹಿಂದೆ ಮಾಡಿದ್ದಕ್ಕೂ ಮುಂದೆ ಮಾಡಬೇಕಾಗಿದ್ದಕ್ಕೂ ಸಂಬಂಧಪಟ್ಕೊಂಡಿದ್ದೀನಿ ಅನ್ನೋದು ವಿರೋಧವಾಗಿದೆ ಆತ್ಮಜ್ಞಾನ. ನಾನು ಹಿಂದೆ ಮಾಡಿದ್ದ ಪುಣ್ಯ ಪಾಪಕ್ಕೂ ಸಂಬಂಧಪಟ್ಕೊಂಡವನು, ಮುಂದೆ ಮಾಡುವ ಪುಣ್ಯ ಪಾಪಕ್ಕೂ ಸಂಬಂಧಪಟ್ಕೊಂಡವನು ಅನ್ನುವಂತಹ ಜ್ಞಾನಕ್ಕೆ ವಿರೋಧಿಯಾಗಿದೆ ಆತ್ಮಜ್ಞಾನ. ಆ ಆತ್ಮಜ್ಞಾನವನ್ನು ಶಾಸ್ತ್ರ ಮಾಡಿಕೊಟ್ಟಿದ್ದು ಅಂತ ಒಪ್ಪೋದಾದ್ರೆ, ಅಂಥ ಆತ್ಮಜ್ಞಾನ ಬರೋದು ಯಾವುದರಿಂದ? ಶಾಸ್ತ್ರದಿಂದ ಅನ್ನೋದು ನೀವು ಒಪ್ಪೋದಾದ್ರೆ, ಮತ್ತೆ ಅದೇ ಶಾಸ್ತ್ರ ತನ್ನ ಮಾತಿಗೆ ವಿರುದ್ಧವಾದ ಕರ್ತವ್ಯತಾ ಬುದ್ಧಿಯನ್ನು ಅವನಿಗೆ ಇದನ್ನು ಮಾಡ್ಕೊಂಡು ಮಾಡಲೇಬೇಕು, ಮಾಡಲೇಬೇಕು, ನಿಮ್ ಕರ್ತವ್ಯ ಅಂತ ಶಾಸ್ತ್ರ ಮತ್ತೆ ಅದು ಮಾಡಿ ತಾನೇ ತನ್ನ ಮಾತಿಗೆ ವಿರುದ್ಧ ಹೇಳ್ದಂಗೆ ಆಗ್ಬಿಡುತ್ತೆ. ಕೃತಕರ್ತವ್ಯತೆಗೆ ವಿರೋಧವಾಗಿರ್ತಕ್ಕದ್ದಾಗಿರುವ ಆತ್ಮಜ್ಞಾನವನ್ನು ಉಂಟು ಮಾಡಿಕೊಟ್ಟಂತಹ ಶ್ರುತಿವಾಕ್ಯವು ಮತ್ತೆ ಕೃತಕರ್ತವ್ಯತಾ ಬುದ್ಧಿಯನ್ನು ಉಂಟು ಮಾಡುತ್ತೆ ಅಂತ ಅಂದ್ಬಿಟ್ರೆ, ತಾನೇ ನೀನು ಮಾಡ್ಬೇಕಾಗಿಲ್ಲ, ನೀನು ಮಾಡೋನಲ್ಲ ಅಂತ ತಿಳಿಸ್ಕೊಟ್ರೆ ವೇದವಾಕ್ಯ, ನೀನು ಮಾಡೋನು ಹೌದು ಮಾಡ್ಬೇಕಾಗಿರೋದು ಹೌದು ಅಂತ ಹೇಳ್ಬಿಟ್ರೆ ತಸ್ಯ ಕಾರ್ಯ ನೈವಿದ್ಯತೆ ಅಂತ ಹೇಳಿದೆ. ಇದ್ರೂ ಇದಿಲ್ಲ. ಅಭಯಂ ವೈ ಜನಕ ಪ್ರಾಪ್ತೋಸಿ, ನೀನು ಕೃತಕರ್ತವ್ಯ ಅಭಯ, ಮತ್ತೆ ನೀನು ಅದನ್ನು ಮಾಡಬೇಕು ನಿಂಗೆ ಇದು ಉಂಟು ಅಂದ್ಬಿಟ್ರೆ ಕಿಬಿಚ್ಚನ್ ಕಸ್ಯ ಕಾಮಾಯ ಆತ್ಮಾನಂಚೇ ದ್ವಿಜಾನೀಯ. ಆತ್ಮನ್ ಕೊಂಡ್ಕೊಂಡ ಅಂದ್ರೆ ಏನಕ್ಕಾಗಿ ಶರೀರ ತಪ್ಪಿಸ್ತಾನೆ ಅವನು, ಕಷ್ಟ ಕೊಡ್ತಾನೆ. ಕರ್ಮ ಮಾಡೋಕೆ ಹೋಗಲ್ಲ, ಉಪಾಸನೆ ಮಾಡ್ಬೇಕಾದ್ರೆ ದೇವತೆಯೂ ತಾನೆ, ಕರ್ಮ ಮಾಡ್ಬೇಕಾದ್ರೆ ಕರ್ಮ ಪ್ರತಿಪಾದ ದೇವತೆಗಳು ತಾನೆ, ಆ ಸಂಭಾರಗಳೆಲ್ಲ ತಾನೆ, ಆ ಕ್ರಿಯೂ ತಾನೆ, ಎಲ್ಲವೂ ತಾನೇ. ಪಡ್ಕೊಳ್ಳೋದು ಏನು ಬಂತದಕ್ಕೆ? ಕರ್ಮ ಮಾಡೋದು ಏನಕ್ಕೆ? ಪಡ್ಕೊಳ್ಳೋಕ್ಕೆ. ಪಡ್ಕೊಂಡು ಆಗ್ಬಿಟ್ಟಿದೆ ಜ್ಞಾನೇ, ಅವ್ನು ಸರ್ವಾತ್ಮ ಭಾವ ಉಂಟಾಗಿದೆ, ಜಗದಾತ್ಮ ಭಾವ ಉಂಟಾಗಿದೆ. ಮತ್ತೆ ಕರ್ಮ ಮಾಡಿ ಏನು ಪಡ್ಕೋಬೇಕು ಅವನು? ಯಾಕೆ ಕರ್ಮ ಮಾಡ್ಬೇಕು ಅವನು? ಅಲ್ಲನಾ ಕರ್ಮ ಮಾಡೋದು ಏನಕ್ಕೆ ಹೇಳೋ? ಪಡ್ಕೊಳ್ಳೋಕ್ಕೆ. ಅಡುಗೆ ಮಾಡೋದು ಯಾಕೆ ಹೇಳೋ? ಊಟ ಮಾಡೋದು. ಮುಂಚೆ ಹೊಟ್ಟೆ ತುಂಬಿಡಿದ್ರೆ ಅಡುಗೆ ಮಾಡ್ತಾರ. ಹಾಗೆ ಕೃತಾರ್ಥರಾದವನಿಗೆ, ಎಲ್ಲವನ್ನು ಪಡ್ಕೊಂಡವನಿಗೆ ಮತ್ತೆ ಮಾಡು ಅಂದ್ರೆ ಅರ್ಥ ಇಲ್ಲ. ಶ್ರೇಣಿಗಳು ಕೃತಕರ್ತವ್ಯತಾ ವಿರೋಧಿಯಾಗಿರುವ ಆತ್ಮಜ್ಞಾನವನ್ನ ಶಾಸ್ತ್ರವೇ ಉಂಟು ಮಾಡಿಕೊಡುತ್ತೆ ನೀವು ಒಪ್ಪುವುದಾದರೆ ತಚ್ಚೇತ್. ಮತ್ತೆ ಅದಕ್ಕೆ ವಿರುದ್ಧವಾಗಿರುವ ಕರ್ತವ್ಯತಾ ಬುದ್ಧಿಯನ್ನು ಉಂಟು ಮಾಡಿಕೊಡುತ್ತೆ ನೀವು ಅಂದುಬಿಟ್ರೆ, ಅಗ್ನಿಯಲ್ಲಿ ಶೀತತ್ವವನ್ನು ಬುದ್ಧಿ ಉಂಟು ಮಾಡ್ದಂಗೆ ಆಗುತ್ತೆ, ಸೂರ್ಯನಲ್ಲಿ ಕತ್ತಲೆಯ ಬುದ್ಧಿಯನ್ನು ಉಂಟು ಮಾಡಿಕೊಟ್ಟಂಗೆ ಆಗುತ್ತೆ. ಸೂರ್ಯ ಬಂದ್ರೆ ಕತ್ತಲೆ ಆಗುತ್ತೆ, ಅಗ್ನಿ ಮುಟ್ಟಿದ್ರೆ ಸಣ್ಣ ಐಸ್ ಮುಟ್ಟಿದಂಗೆ ಆಗುತ್ತೆ ಅಂತ ಹೇಳ್ದಂಗೆ ಆಗುತ್ತೆ. ಆಗತ್ತಾ? ಅಗ್ನಿ ಹಾಕೋ ಕೆಂಡ ಕೈ ಮೇಲೆ ಇಟ್ಕೋ, ಐಸ್ ಆಗತ್ತಾ? ಏನಾಗುತ್ತೆ ತೋರಿಸಿ. ಸೂರ್ಯೋದಯ ಕತ್ಲೆಯಲ್ಲಿ ಹೋಗಿ ಬರುತ್ತೆ, ಕರೆಕ್ಟ್ ವಿರುದ್ಧ ಆಗುತ್ತೆ. ಹೊಂದಲ್ಲ. ಇಂಥ ಆತ್ಮಜ್ಞಾನವನ್ನು ಪಡ್ಕೊಂಡಂತಹ ಮುಮುಕ್ಷುವಿಗೆ ನೀವು ಸನ್ಯಾಸಗಳಲ್ಲಿ ನೀನನ್ನ ನೀನು ವಿಧಿಸ್ತೀರ ಅವನಿಗೆ. ಅವನು ಸನ್ಯಾಸ ಮಾಡೋದಲ್ಲ, ಸನ್ಯಾಸಿ ಅಂತ ಇದು ಹೊಸ ಆಗೋದು ಅಲ್ಲ, ಸ್ವರೂಪ ಅದು. ಆತ್ಮ ಸ್ವರೂಪವೇ ಸನ್ಯಾಸ ಸ್ವರೂಪ, ಅಸಂಗ ಸ್ವರೂಪ. ಸನ್ಯಾಸ ಅಂದ್ರೆ ಅಸಂಗನಾಗಿರೋದು, ಯಾವುದಕ್ಕೂ ಅಂಟ್ಕೊಳ್ದಿರೋದು, ಅಸಂಗ ಸ್ವರೂಪವೇ. ಅಲ್ಲಿ ನೆಲೆ ನಿಂತವನಿಗೆ ಇನ್ಯಾವ ಸಂಬಂಧ ಇದೆ? ಅವನಿಗೇನು ಬೇಕಿಲ್ಲ, ಏನನ್ನು ಪಾಠ ಮಾಡೋದಿಲ್ಲ. ಈ ಹಿಮ ಕೂಡ ಸ್ವಾಮಿ ಅದನ್ನು ಒಪ್ಕೊಂಡ್ಬಿಟ್ರೆ ನನಗೆ ಕುಠಾರ ಕೊಟ್ಲಿಗೆ ಬೀಳುತ್ತೆ ಅಲ್ವಾ? ನಬೋಧಯತ್ಯೇವಾಯ್ತು ಶೇತ್, ತಿಳಿಸ್ಕೊಡ್ತಾನೆ ಇಲ್ಲ. ಆತ್ಮಜ್ಞಾನವನ್ನು ಶಾಸ್ತ್ರ ಹೇಳ್ತಾನೆ ಇಲ್ಲ. ಶಾಸ್ತ್ರ ಆತ್ಮಜ್ಞಾನ ಉಪಾಸನೆ ಅರ್ಥ ಮಾಡಿ. ನೀವು ಹೇಳುವಂತಹ ನಿಷ್ಕ್ರಿಯಾತ್ಮ ಸ್ವರೂಪವಾದ ಪರಬ್ರಹ್ಮವನ್ನು ತಿಳಿಸ್ಕೊಡ್ತಾ ಇದೆ ಅಂತ ನಾನು ಒಪ್ಪೋದೇ ಇಲ್ಲ. ಕರ್ತೃತ್ವ ಭೋಕ್ತೃತ್ವ ಸಹಿತವಾಗಿರುವ ದೇವತಾ ರೂಪವನ್ನೋ ಅಥವಾ ಅದನ್ನು ಹೇಳ್ತಾ ಇದೆಯೇ ಹೊರತು ನೀವು ಹೇಳುವಂಥ ವಸ್ತುತಂತ್ರವಾದ ಆತ್ಮಜ್ಞಾನವನ್ನು ಉಪದೇಶ ಮಾಡುತ್ತಲೇ ಇಲ್ಲ ಅಂತ ನಾನು ಆಕ್ಷೇಪಣೆ ಮಾಡಿದ್ರೆ ಅದಕ್ಕೇನು ಉತ್ತರ ಕೊಡ್ತೀರಾ ಅಂತ ಪ್ರಶ್ನೆ. ಅಷ್ಟೇ ಅಷ್ಟರ್ಥ ಇದೆ. ನಬೋಧಯತ್ಯೇವಾಯ್ತು ಕಿಂ ನಬೋಧಯತಿ? ಪರಮಾರ್ಥ ತತ್ವಂ ನಿಷ್ಕ್ರಿಯಾತ್ಮ ಸ್ವರೂಪಂ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವಂ ಬ್ರಹ್ಮಾತ್ಮತ್ವಂ ನಬೋಧಯತ್ಯೇವ ಇತಿ ಚೇದ್ ನ ಸಮ ಆತ್ಮೇತಿ ವಿದ್ಯೋ ಪ್ರಜ್ಞಾನಂ ಬ್ರಹ್ಮ ಇತಿ ಚ ಉಪಸಂಹಾರ. ಅವನನ್ನು ಆತ್ಮನಂತಲೇ ತಿಳಿಯಬೇಕು. ವಿಧಿಂಗ ಆತ್ಮಾವಾರೇ ದ್ರಷ್ಟವ್ಯ ವಿಜಿಜ್ಞಾಸಿತವ್ಯ, ತಿಳ್ಕೋಬೇಕು ಅಂತ ಹೇಳ್ತಾ ಇದೆ. ವಿಶೇಷೇಣ ಜ್ಞಾತು ಏಷ್ಟವ್ಯ ವಿಜಿಜ್ಞಾಸಿತವ್ಯ. ತವ್ಯ ಪ್ರತ್ಯಯ ವಿಧಿ, ವಿಧಿಲಿಂಗು ವಿಧಿ, ವಿದ್ಯಾತು ವಿಧಿ,
ವಿಧಿಲಿಂಗು ವಿಧಿ ಮಾಡುತ್ತೆ, ತವ್ಯ ಪ್ರತಿಯು ವಿಧಿ ಮಾಡುತ್ತೆ, ಲಿಂಗ್ಲೋಟ್ ತವ್ಯ ಏನ್ ಮಾಡುತ್ತೆ? ವಿಧಿ ಮಾಡುತ್ತೆ. ಹಾಗಿರುವಾಗ ಅವನನ್ನ ಸಹ ಆ ಪರಮಾತ್ಮನು ಆತ್ಮ, ನನ್ನ ಆತ್ಮನು ಎಂಬುದಾಗಿ ತಿಳಿಯಬೇಕು ಅಂತ ಒಂದು ವಾಕ್ಯ. ಪ್ರಜ್ಞಾನವೇ ಬ್ರಹ್ಮವಾಗಿದೆ ಅಂಥೇಳಿ ಉಪದೇಶ ಮಾಡುತ್ತಾ ಅದೇ ಆತ್ಮವಾಗಿದೆ ಅಂತ ಉಪಸಂಹಾರ ಮಾಡಿದೆ. ಈ ರೀತಿ ಹೇಳ್ತಾ ಉಪಸಂಹಾರ ಮಾಡಿರೋದ್ರಿಂದ ಹೇಳ್ತಾ ಇಲ್ಲ ಅಂತ ಅರ್ಥ ಮಾಡಕ್ ಬರೋಲ್ಲ. ವಾಕ್ಯ ನೋಡಿದ್ರೆ ಅದು ನಿಷ್ಕ್ರಿಯಾತ್ಮ ಸ್ವರೂಪವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಸಕ್ರಿಯಾತ್ಮ ಸ್ವರೂಪವನ್ನು ಹೇಳುತ್ತೆ, ಅದು ಮಂದ ಮಧ್ಯಮಾಧಿಕಾರಿಗಳಿಗೆ. ನಿಷ್ಕ್ರಿಯಾತ್ಮ ಸ್ವರೂಪವನ್ನು ಉತ್ತಮಾಧಿಕಾರಿಗಳು ಹೇಳುತ್ತೆ. ಕ್ರಿಯಾಕಾರಕ ಫಲಸಹಿತವಾಗಿರುವ ಆತ್ಮನು ದೇವತೆಯು ಇದನ್ನು ಹೇಳುತ್ತೆ, ಕರೆಕ್ಟು. ಮಧ್ಯಮಾಧಿಕಾರಿಗೆ ಉಪಾಸನೆ, ಮಂದಾಧಿಕಾರಿಗೆ ಕರ್ಮಯೋಗ, ಉತ್ತಮಾಧಿಕಾರಿಗೆ ತತ್ವವಿಚಾರ. 3 ಮಟ್ಟ ಮಾಡ್ಕೊಂಡಿದೆ. ಅವನೊಂದು ಕಡೆ ತದಾತ್ಮಾನಮೇವ ಅವೇತ್ ತತ್ವಮಸಿ ಇತ್ಯೇವಮಾದಿವಾಕ್ಯಾನಾಂ ತತ್ಪರತ್ವಾತ್ ಉತ್ಪನ್ನಸ್ಯ ಚ ಬ್ರಹ್ಮಾತ್ಮ ವಿಜ್ಞಾನಸ್ಯ ಅಬಾಧ್ಯಮಾನತ್ವಾತ್ ನಾನುತ್ಪನ್ನಂ ಭ್ರಾಂತಂ ವಾ ಇತಿ ಶಕ್ಯಂ ವಕ್ತುಂ ನಾನುತ್ಪನ್ನಂ ಅದಗ್ಧಂ ವಾ ಜ್ಞಾನಂ ಅಜ್ಞಾನಮಸ್ತ್ಯತಃ. ತತ್ವಜ್ಞಾನ ಉಂಟಾದ್ಮೇಲೆ ಅನುತ್ಪನ್ನಂ ಜ್ಞಾನಂ ನಾಸ್ತಿ, ಅದಗ್ಧಂ ಅಜ್ಞಾನಂ ನಾಸ್ತಿ. ನಮ್ಮ ಅಣ್ಣ ಸುರೇಶ್ವರಾಚಾರಿ ಐತಿಹ್ಯ ಭಾಷೆ ಬರೆದಿರ್ಬೋದು ಅನ್ಸುತ್ತೆ. ನೋಡಿದ್ರೆ ಇಷ್ಟು ಕಠೋರವಾಗಿ ಸನ್ಯಾಸಕ್ಕೆ ಹೇಳಿರೋದು, ಇಷ್ಟು ಆಮೇಲೆ ಆರ್ಥಿಕದ ಅನೇಕ ಇದರ ವಾಕ್ಯದ ಗುರುತು ಇದನ್ನು ನೋಡಿದ್ರೆ ಸುರೇಶ್ವರಾಚಾರ್ಯ ಐತಿಹ್ಯ ಭಾಷೆ ಬರೆದಿರ್ಬೋದು ನೋಡಿದ್ರೆ ಅನ್ಸುತ್ತೆ. ಯಾಕಂದ್ರೆ ವಾರ್ತಿಕದಲ್ಲಂತೂ ಸನ್ಯಾಸ ಬಹಳ ಬೃಹದ್ವಾರ್ತಿಕದಲ್ಲಂತೂ ಬಹಳ ಜನ ಕಠೋರ ಹೇಳಿದ್ದಾರೆ. ಅದನ್ನ ಜ್ಞಾನಪ್ರಸನ್ನ ಅಂತ ಹೇಳ್ತಿದ್ರು. ಆಲ್ರೆಡಿ ಬ್ರಹ್ಮಸ್ವರೂಪನ ಆಗ್ಬಿಟ್ಟಿದೀಯಾ ಎಂಬುದಾಗಿ ಇದೇ ಮೊದಲಾಗಿರ್ತಕ್ಕಂತಹ ವಾಕ್ಯಗಳು ತತ್ಪರತ್ವ. ತತ್ ಪರಂ ಯಸ್ಯ ತತ್ ತತ್ಪರಂ, ತತ್ಪರಸ್ಯ ಭಾವ ತತ್ಪರತ್ವಂ. ಅದೇ ಪರ ಹೆಚ್ಚಿರೋದು. ಅದೇ ಅಂದ್ರೆ ಆ ಬ್ರಹ್ಮಾತ್ಮೈಕ್ಯತ್ವ ಪ್ರತಿಪಾದನೆ ಮಾಡೋದೇ ತಾತ್ಪರ್ಯ. ತತ್ಪರ ಆಗಿದೆ ಅಂದ್ರೆ ಬ್ರಹ್ಮಾತ್ಮೈಕ್ಯತ್ವವನ್ನು ಹೇಳೋದ್ರಲ್ಲಿಯೇ ಮುಳುಗಿರೋದ್ರಿಂದ ಯಾವುದೋ ಆ ವಾಕ್ಯಗಳಿಗೆ ಜ್ಞಾನವು ಉಂಟಾದದ್ದಾದಾಗ ಉತ್ಪನ್ನಸ್ಯ ಬ್ರಹ್ಮಾತ್ಮ ವಿಜ್ಞಾನಸ್ಯ, ಆ ಬ್ರಹ್ಮಾತ್ಮ ವಿಜ್ಞಾನ ಉಂಟಾದದ್ದಾದ್ರೆ ಆ ಉಂಟಾದದ್ದಾದ ಬ್ರಹ್ಮಾತ್ಮ ವಿಜ್ಞಾನವು ಹಾಗಿಲ್ಲ, ಆ ಸುಳ್ಳು ಅಂತಾಗಲಿ ಬಾಧೆ ಆಗುತ್ತೆ ಅಂತಾಗಲಿ ಮಾಡೋಕ್ಕಾಗಲ್ಲ. ಅದು ಬಾಧೆ ಆಗೋದೇ ಇಲ್ಲ. ಅದು ಯಾಕೆ ಬಾಧೆ ಮಾಡಕ್ಕೆ ಇನ್ನೊಂದಿದ್ದೇ ಬಾಧೆ ಮಾಡಬೇಕು. ಇನ್ನೊಂದನ್ನು ಅಳಿಸ್ಬಿಡುತ್ತೆ ಅದು. ಇನ್ನೊಂದೆಂಬುದನ್ನೇ ಉಳಿಸೋದಿಲ್ಲ. ಇನ್ನೊಂದೆಂಬುದೇ ಯಾವಾಗ ಆ ಜ್ಞಾನದಿಂದ ಉಳಿಯೋದಿಲ್ವೋ ಆವಾಗ ಅದನ್ನು ಬಾಧೆ ಮಾಡೋದು, ಇನ್ನೊಂದು ಕಲ್ಪನೆ ಮಾಡೋಕ್ಕೂ ಅವಕಾಶ ಇಲ್ಲ. ಎಲ್ಲಿ ದ್ವೈತ ಉಳಿಯುತ್ತೋ ಆ ದ್ವೈತದಲ್ಲಿ ಒಂದು ಹೆಚ್ಚು ಕಮ್ಮಿ, ಒಂದು ಪ್ರಬಲ ದುರ್ಬಲ ಇದೆಲ್ಲ ಬರುತ್ತೆ. ಪ್ರಬಲ ದುರ್ಬಲ ಸಾತಿಶಯ ಇದೆಲ್ಲ ಬರುತ್ತೆ. ಅದ್ವೈತದಲ್ಲಿ ಈ ಪ್ರಶ್ನೆ ಬರಲ್ಲ. ಹಾಗಾಗಿ ಉತ್ಪನ್ನವಾಗಿರುವಂತಹ ಬ್ರಹ್ಮಾತ್ಮ ವಿಜ್ಞಾನವು ಬಾಧೆಯಾಗುವುದಿಲ್ಲವಾದ್ದರಿಂದಲೂ ಅಯ್ಯೋ ಅಂಥ ಜ್ಞಾನ ಯಾರಿಗೂ ಉಂಟೇ ಆಗಿಲ್ಲ ಅಂತ ವಾದ ಮಾಡೋಕ್ಕೂ ಬರಲ್ಲ. ಅಂಥ ಜ್ಞಾನ ಯಾರಿಗೂ ಉಂಟಾಗುತ್ತೆ? ಶಂಕರಾಚಾರ್ಯಗೂ ಉಂಟಾಗಿಲ್ಲ, ಗೌಡಪಾದರಿಗೂ ಉಂಟಾಗಿಲ್ಲ, ಸುರೇಶ್ವರಿಗೂ ಉಂಟಾಗಿಲ್ಲ ಅಂತ ಹೇಳ್ಬೋದು. ಅನುತ್ಪನ್ನಂ ಅದು ಉಂಟಾಗಿದೆ, ಅದು ಭ್ರಾಂತಿ. ಅಂಥ ಜ್ಞಾನ ಉಂಟಾಗಿದೆ, ಅದು ಭ್ರಾಂತಿ. ಈ ರೀತಿ ಹೇಳಕ್ ಬರಲ್ಲ. ಉಂಟಾಗಲ್ಲ ಅಂತ ಹೇಳಕ್ಕಾಗಲ್ಲ, ಉಂಟಾದ ಭ್ರಾಂತಿ ಅಂತ ಅನ್ನೋಕ್ಕಾಗಲ್ಲ, ಉಂಟಾದದ್ದನ್ನ ಹೊಡೆದಾಕಕ್ಕೂ ಆಗಲ್ಲ. ಅಂಥ ಜ್ಞಾನ ಅದು. ಇನ್ನು ಹೇಳಿದ್ರೆ ದೇವತಾದಿಶಿ ಜ್ಞಾನ ಭ್ರಾಂತಿ ಆಗ್ಬಿಡತ್ತೆ. ಮುಂಚೆ ಒಪ್ಕೊಂಡವನು ಸಾಮೀಕೃತೆ ವಿನಿಷ್ಠೇಪಿ ತದೇವ ಗೀತಾ ಭಾಷೆಯಲ್ಲಿ ಕಾಮಪ್ರಯುಕ್ತವಾಗಿ ಸ್ವರ್ಗಾದ್ಯರ್ಥಿನ ಅಗ್ನಿಹೋತ್ರಾದ್ಯನುಷ್ಠಾನಾದಿಕಂ ಅನುಷ್ಠೀಯಮಾನಂ ಸಾಮೀಕೃತೆ ವಿನಿಷ್ಠೇಪಿ ಕಾಮೆ ತದೇವ ಅಗ್ನಿಹೋತ್ರಾದಿಕಂ ನಿತ್ಯಂ ಸಂಪದ್ಯತೆ. ಗೀತಾ ಭಾಷ್ಯ. ಕಾಮ ಬುದ್ಧಿಯಿಂದ ಮಾಡ್ತಾ ಇರುವಂತಹ ಅಗ್ನಿಹೋತ್ರ ಕಾಮ ಹೋಗ್ಬಿಟ್ರೆ ಅದೇ ಅಗ್ನಿಹೋತ್ರ ನಿತ್ಯ ಅಗ್ನಿಹೋತ್ರ ಆಗುತ್ತೆ. ಅದೇ ರೀತಿ ತತ್ವಜ್ಞಾನ ಆದ್ರೆ ನಿತ್ಯತ್ವ ಹೊರಗುತ್ತೆ. ಕಾಮ್ಯತ್ವ ಹೋಗಿ ನಿತ್ಯತ್ವ ಆಯ್ತು, ನಿತ್ಯತ್ವ ಹೋಗಿ ಬ್ರಹ್ಮತ್ವ ಪಡ್ಕೊಂಡ್ಬಿಡ್ತು. ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅಂತಹ ಜ್ಞಾನ ಉಂಟಾಗಲ್ಲ. ಉಂಟಾಗಿದ್ದು ಭ್ರಾಂತಿ, ಅದು ಬಾಧೆ ಆಗತ್ತೆ. ಇದೆಲ್ಲ ಹೇಳಕ್ ಬರೋದಿಲ್ಲ. ಅಂದ್ರೆ ಭಾಷ್ಯಕಾರರು ಶ್ರುತಿವಾಕ್ಯಕ್ಕಿಂತಲೂ ಅನುಭವಕ್ಕೆ ಜಾಸ್ತಿ ಬೆಲೆ ಕೊಟ್ಟು ಒತ್ತು ಕೊಟ್ಟು ಅದರೇ ಉತ್ತರ ಕೊಡ್ತಾ ಇದ್ದಾರೆ. ಶ್ರುತಿಯನ್ನು ಇಟ್ಕೊಳ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ. ಅದಕ್ಕಿಂತಲೂ ಜಾಸ್ತಿ ಪ್ರಮಾಣವನ್ನು ಅನುಭವ ತಗೊಳ್ತಾ ಇದ್ದಾರೆ.
ಅನುಭವದಲ್ಲಿ ಪರಿವಸಾನವಾಗುವ ವಾಕ್ಯವಾದ್ದರಿಂದ ಅನುಭವದಿಂದ ಉತ್ಸಾಹ ಕೊಟ್ಟರೇನು ಚೆನ್ನಾಗಿದೆ. ಅದು ಮೀಮಾಂಸಕ ಅನುಭವನ ಒಪ್ಪಲ್ಲ. ಯಾಕಂದ್ರೆ ಅನುಭವನ ವೈಯಕ್ತಿಕ ಅನುಭವ ತಗೊಂಡ್ಬಿಡ್ತಾನೆ. ನಿನ್ನ ಅನುಭವ ಇರ್ಬೋದು ಕಣಯ್ಯ ಅಂತಾರೆ. ಇಲ್ಲ, ವಾಕ್ಯವೂ ಇದೆ ಅಂತ ತೋರಿಸ್ತಾರೆ. ವಾಕ್ಯವನ್ನು ಬಿಡಲ್ಲ. ಅದು ವಾಕ್ಯ ಬೇರೆ ಅಲ್ಲ, ಅನುಭವ ಬೇರೆ ಅಲ್ಲ ಅಂತ ಭಾಷ್ಯಕಾರರು. ಈಗ ಶುರು ಮಾಡ್ತಾನೆ, ಸ್ವಾಮಿ ಎಲ್ಲವನ್ನೂ ಬಿಟ್ಬಿಡ್ತಾನೆ ಜ್ಞಾನ ಆದ್ಮೇಲೆ. ಯಾಕೆ ಬಿಡ್ತಾನೆ? ಬಿಡಕ್ಕೂ ಒಂದು ಕಾರಣ ಇರ್ಬೇಕಲ್ಲ. ತ್ಯಾಗೇಪಿ ಪ್ರಯೋಜನಾಭಾವಸ್ಯ ತುಲ್ಯತ್ವ ಇತಿ ಚೇತ್. ತ್ಯಾಗೇಪಿ ಪ್ರಯೋಜನಾಭಾವಸ್ಯ ತುಲ್ಯತ್ವಂ ಚೇತ್. ನೀವು ಮಾಡೋದ್ರಿಂದ ಅವನಿಗೇನು ಆಗ್ಬೇಕಾಗಿಲ್ಲ ಅಂದ್ರಲ್ಲ, ಯಾರಿಗೆ? ಜ್ಞಾನಿಗೆ. ಬಿಡೋದ್ರಿಂದ ಏನಾಗ್ಬೇಕಾಗಿಲ್ಲ. ಯಾಕೆ ಬಿಡ್ಬೇಕು? ಮಾಡೋದ್ರಿಂದ ಅಗ್ನಿಹೋತ್ರಾದಿ ಕರ್ಮ ಮಾಡೋದ್ರಿಂದ ಅವನಿಗೆ ಯಾವ ಇಷ್ಟಾರ್ಥವೂ ಬರಬೇಕಾಗಿಲ್ಲ, ಅನಿಷ್ಟವೂ ಪರಿಹಾರ ಬೇಕಾಗಿಲ್ಲ, ದೇವತಾ ಇಲ್ಲ ಅಂತ. ಸರಿಯಪ್ಪ, ಆಯ್ತಪ್ಪ. ಬಿಡೋದ್ರಿಂದ ಬಿಟ್ಟು ಏನ್ ಮಾಡ್ತಾನೆ? ಮೂಲೆ ಹೋಗಿ ಕುತ್ಕೋತಾನ. ದೇಹ ಇರುತ್ತೆ, ತತ್ವಜ್ಞಾನ ಆದ್ಮೇಲೆ ಆ ದೇಹವನ್ನು ಹೇಗೋ ಕೊನೆಯವರೆಗೂ ತಪ್ಪಿಸ್ಬೇಕಲ್ಲ. ಸೂಸೈಡ್ ಮಾಡ್ಕೊಳಕ್ಕಾಗ್ತಾನ? ಅಂದ್ರೆ ಜ್ಞಾನ ಕೂಡ ದೇಹ ಬಿದ್ದೋಗುತ್ತಾನ? ಜ್ಞಾನ ಕೂಡ ದೇಹ ಏನು ಬಿದ್ದೋಗಲ್ಲ, ಸೂಸೈಡ್ ಮಾಡ್ಕೋಕ್ಕೂ ಆಗಲ್ಲ. ಆಮೇಲೆ ಸುಮ್ಮನೆ ಮೂದೇವಿ ಹಾಗೆ ಒಂದು ಮೂಲೆ ಹೋಗಿ ಕುತ್ಕೋಕ್ಕೂ ಆಗಲ್ಲ. ಏನೋ ಒಂದು ಮಾಡ್ಲೇಬೇಕು. ಅಗ್ನಿಹೋತ್ರ ಅದನ್ನ ಮಾಡ್ತಾ ಇದ್ರಿ, ಕಂಟಿನ್ಯೂ ಮಾಡ್ಲಿ, ಏನ್ ತಪ್ಪು? ಯಾಕೆ ಮಾಡಬಾರ್ದು? ಲಕ್ಷ್ಮಿ ಬಂದಿದ್ ಬೇಡ. ಲಕ್ಷ್ಮಿ ಬಂದು ಎಲ್ಲಿ ಹೋದೆ? ಅದು ತಕೊಳ್ಳಿಮ್ಮ. ಅಗ್ನಿಹೋತ್ರಾದಿ ಕರ್ಮತ್ಯಾಗಕ್ಕೂ ಏನ್ ಪ್ರಯೋಜನ? ಯಾಕೆ ಬಿಡ್ತಾನೆ? ಬಿಡೋದಿನ ಏನು ಆಗ್ಬೇಕಲ್ಲ ಅಲ್ಲ. ಸಿನಿಮಾ ಹೋಗೋದು ಬಿಡ್ತಾನೆ, ದುಡ್ಡು ಖರ್ಚಾಗತ್ತೆ, ದುಡ್ಡು ಉಳಿಯತ್ತೆ, ಅಥವಾ ಬುದ್ಧಿ ಹಾಳಾಗೋಗುತ್ತೆ, ಅದು ಹಾಳಾಗೋ ತಪ್ಪತ್ತೆ, ಏನೋ ಉದ್ದೇಶದಿಂದ ಬಿಡ್ತಾ ಇರೋದು. ಹಾಗೆ ಅಗ್ನಿಹೋತ್ರಾದಿ ಬಿಡೋದಕ್ಕೂ ಏನೋ ಪ್ರಯೋಜನ ಬೇಕಲ್ಲ. ಯಾಕೆ ಬಿಟ್ಟ ಹೇಳಿ? ಸಮಾನ ತಾನೆ, ಪ್ರಯೋಜನ ಇಲ್ಲ ಇರೋದು. ನಾಕತೇನೇಹ ಕಶ್ಚನ ಇತಿ ಸ್ಮೃತೇ. ನನ್ನ ವಾಕ್ಯ ಅಲ್ಲ ಸ್ವಾಮಿ, ಇದು ನಿಮ್ಮ ತತ್ವೋಪದೇಶ ಮಾಡ್ತಾರೆ ಅಂತ ಹೇಳ್ಕೊಂಡು ಭಗವಂತನ ವಾಕ್ಯ ಇದು. ಅವ್ನು ಮಾಡದೇ ಇರೋದಿಲ್ಲ, ಅವ್ನಿಗೇನು ಆಗ್ಬೇಕಾಗಿಲ್ಲ. ನೈವತಸ್ಯ ಕೃತೇನಾರ್ಥೋ, ಕೃತದಿಂದಲೂ ಅವ್ನಿಗೇನು ಆಗ್ಬೇಕಾಗಿಲ್ಲ. ಮಾಡದೇ ಇರೋದಿಲ್ಲ, ಅವ್ನಿಗೆ ಏನು ಆಗ್ಬೇಕಾಗಿದೆ ಅಂದಮೇಲೆ ಮಾಡ್ಲಿ. ಮಾಡದೇ ಇರೋದ್ಲು ಏನಾಗ್ಬೇಕಿಲ್ಲ ಅಂತಂದ್ರೆ ಸಮಾನ ತಾನೆ. ಯೇ ಆಹುಹು ವಿದಿತ್ವಾ ಬ್ರಹ್ಮ, ಯೇ ಆಹುಹು ವಿದಿತ್ವಾ ಬ್ರಹ್ಮ ಉತ್ಥಾನಮೇವ ಕುರ್ಯಾದಿತಿ, ಯುತ್ಥಾನಮೇವ ಕುರ್ಯಾದಿತಿ, ತೇಷಾಮಪ್ಯೇಷ ಸಮಾನೋ ದೋಷಃ, ತೇಷಾಮಪ್ಯೇಷ ಸಮಾನೋ ದೋಷಃ, ಪ್ರಯೋಜನಾಭಾವಃ ಇತಿ ಚೇತ್. ಪ್ರಯೋಜನಾಭಾವ. ಯಾರು ಈ ರೀತಿ ಹೇಳುತ್ತಾರೋ, ಏನಂತ? ಬ್ರಹ್ಮವನ್ನು ತಿಳ್ಕೊಂಡ ಮೇಲೆ ಅವನು ಸನ್ಯಾಸವನ್ನೇ ಮಾಡುತ್ತಾನೆ, ಸನ್ಯಾಸವನ್ನೇ ಮಾಡಬೇಕು ಅಂತ ಯಾರು ಹೇಳ್ತಾರೋ ಅವರಿಗೂ ಈ ದೋಷ ಸಮಾನ. ಯಾಕೆ ಅಂದ್ರೆ ಪ್ರಯೋಜನವಿಲ್ಲ ಅನ್ನೋದು ಅಲ್ಲೂ ಇದ್ದೇ ಇದೆ. ಪ್ರಯೋಜನವಿಲ್ಲ, ಹೇಗೆ ಕರ್ಮ ಮಾಡೋದನ್ನ ಪ್ರಯೋಜನವಿಲ್ಲ ನೀವು ಅನ್ನುತ್ತಿದ್ದೀರೋ, ಸನ್ಯಾಸ ಮಾಡೋದನ್ನು ಪ್ರಯೋಜನ ಇಲ್ಲ. ಯಾಕೆ ಮಾಡ್ಬೇಕೋ? ಪಾದಪೂಜೆ ಮಾಡಿಸ್ಕೋಬೇಕಾ? ಅವ್ರಿಗೆ ಕಾಯಿ ಬಳೆ ಮರ್ಯಾದೆ ತಗೋಬೇಕಾ? ಮಠಾಧೀಶನ ಬೇಕಾ? ಏನಕ್ಕೆ? ಅದು ಬೇಕಿಲ್ಲ. ನೀವು ಹೇಗೆ ಬ್ರಹ್ಮನ್ ತಿಳ್ಕೊಂಡ ಮೇಲೆ ಅವನು ವಿಸ್ಥಾನವನ್ನೇ ಮಾಡಬೇಕು, ಸನ್ಯಾಸವನ್ನೇ ಮಾಡಬೇಕು, ಅವ್ರಿಗೆ ಬೇರೆ ಮಾಡಬಾರ್ದು, ಪ್ರಯೋಜನ ಇಲ್ವಾ ಅದರ ಕರ್ಮದಲ್ಲಿ ಅಂತ ಅಂತಿದ್ದೀರೋ, ನಾನು ಸನ್ಯಾಸ ಮಾಡೋದ್ರಲ್ಲೂ ಪ್ರಯೋಜನವಿಲ್ಲ ಅನ್ನೋ ದೋಷ ಸಮಾನ ಅಂತೀನಿ. ಅದನ್ನು ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಇರಲಿ, ಹಾಗೆ ಇರಲಿ. ಯಾವ ಸ್ಟೇಟಲ್ಲಿ ಇದ್ದಾಗ ಜ್ಞಾನವಾಯಿತೋ ಆ ಸ್ಟೇಟಲ್ಲೇ ಕಂಟಿನ್ಯೂ ಮಾಡಲಿ. ಮತ್ತು ಸನ್ಯಾಸಕ್ಕೆ ಇನ್ನೊಂದು ಪ್ರಯತ್ನ ವಿಶೇಷ ಯಾಕೆ ಮಾಡಬೇಕೋ? ಅದಕ್ಕೊಂದು ಪ್ರೊಸೀಜರು. ಸನ್ಯಾಸಕ್ಕೆ ಅಷ್ಟು ಶ್ರಾದ್ದ ಮಾಡ್ಕೊಳ್ಳೋದು, ಗಿರಿಜಾ ಹೋಮ ಮಾಡ್ಕೊಳ್ಳೋದು, ಮತ್ತೆ ಅದಕ್ಕೆಲ್ಲ ಭೂರ್ದಕ್ಷಿಣೆ ಕೊಡೋದು, ಮತ್ತೆ ಪ್ರೈಶೋಚ್ಚಾರಣೆ ನದಿ ಹೋಗ್ಬಿಟ್ಟು ಶಿಖಾಯಜ್ಞವಿತ ತೆಗೆಯೋದು, ಪ್ರೈಶೋಚ್ಚಾರಣೆ ಮಾಡೋದು, ಸಂಜಸ್ತಮಯ ಭೂ, ಇದೆಲ್ಲ ಯಾಕೆ ಬೇಕೋ? ಸಂಜಸ್ತಮಯ ಯಾರಿಗೆ ಹೇಳ್ತೀರಾ ನೀವು? ಯಾರಿಗೆ ಹೇಳ್ಬೇಕು? ಯಾರಿಗೆ ಸನ್ಯಾಸಿ ಅಂತ ತೋರಿಸ್ಕೊಳ್ಬೇಕು ನೀವು? ಯಾಕೆ ಹೇಳ್ಬೇಕೋ? ಬೇಡ. ಇವಾಗ ಹೇಳ್ತಾರೆ ಸನ್ಯಾಸ ಅಂದ್ರೆ ಅದನ್ನ ನಾನು ಹೇಳ್ತಾನೇ ಇಲ್ಲ ಅಂತಾರೆ. ನಾ ಕ್ರಿಯಾ ಮಾತ್ರತ್ವ ವ್ಯುತ್ಥಾನಸ್ಯ. ಎಂಡ್ರಿ ಮಾಡಿ ವಾಕ್ಯವನ್ನು. ವ್ಯುತ್ಥಾನ ಅನ್ನೋದು, ಸನ್ಯಾಸ ಅನ್ನೋದು ಕ್ರಿಯೆಯೇ ಅಲ್ಲ, ಅದು ಸ್ವಾಭಾವಿಕ ನೈಜ ರೂಪ, ನಮ್ಮಗಳೆಲ್ಲರ ಸಹಜ ರೂಪ, ಸ್ವಾಭಾವಿಕ ರೂಪ. ನಾವೆಲ್ಲರೂ ಹಾಗೆ, ನಾವೆಲ್ಲರೂ ಸನ್ಯಾಸಿಗಳೇ ಸ್ವರೂಪದಿಂದ. ನಾವು ಉಪಾಧಿ ಅಭಿಮಾನದಿಂದ ವಿಶೇಷ ಬುದ್ಧಿ ಹೊಂದಿದವರಾಗಿ ಅದು ಬೇಕು ಇದು ಬೇಕು ಅಂತ ಆಸೆ ಇಟ್ಕೊಂಡು ನಾವು ಸಂಸಾರಿಗಳಾಗಿದ್ದೀವಿ ಹೊರತು ರಿಯಲಿ ನಾವು ಯಾರು ಸಂಸಾರಿಗಳಲ್ಲ. ಸಂಸಾರ ಆಗೋದಿಲ್ಲ. ನಿಮಗೆ ತಿಪ್ಪಲ್ಲಾಗೋದು ನಿಮ್ಗೆ ಸಂಸಾರಿ ಆಗೋಕ್ಕಾಗಲ್ಲ. ಅದು ಅವಿದ್ಯೆಯಿಂದ ನೀವು ಸಂಸಾರಿ ಆಗಬಹುದೇ ಹೊರತು ತಿಳುವಳಿಕೆಯಿಂದ ವಸ್ತುಸ್ಥಿತಿಯಿಂದ ಸಂಸಾರಿಗಳಾಗೋದಕ್ಕೆ ಯಾರಿಗೂ ಆಗಲ್ಲ. ಬ್ರಹ್ಮನಿಗೂ ಆಗಲ್ಲ. ಚತುರ್ಮುಖ ಬ್ರಹ್ಮನಿಗೂ ಸಂಸಾರಿ ಆಗೋಕ್ಕಾಗಲ್ಲ. ಹೀಗೆ ಬೆಂಕಿಯನ್ನು ತಣ್ಣು ಮಾಡೋಕ್ಕಾಗಲ್ವೋ, ಸೂರ್ಯನ ಕತ್ಲೆ ಮಾಡೋಕ್ಕಾಗಲ್ವೋ, ಆ ಸ್ವರೂಪವನ್ನು ಸಂಸಾರಿ ಮಾಡೋಕ್ಕಾಗೋದೇ ಇಲ್ಲ.
ಮತ್ತೇನಾಗದೆ ಕ್ರಿಯಾ ಮಾತ್ರ, ಯಾವ ಕ್ರಿಯೆಯೂ ಇಲ್ಲದವನು ಕ್ರಿಯಾರಹಿತನಾಗಿದ್ದೀನಿ ಎಂಬ ತಿಳುವಳಿಕೆ ಅಷ್ಟೇ ಸನ್ಯಾಸ. ಕರ್ಮಣ್ಯ ಕರ್ಮಯ ಪಶ್ಯೇತ್ ಇದೇ ಸನ್ಯಾಸ. ಮತ್ತೆ ಅಕರ್ಮಣ್ಯ ಕರ್ಮಯ ವಿವರಣೆ. ಅವನು ಬುದ್ಧಿಮಾನ್ ಮನುಷ್ಯೇಶು ಸಂಯುಕ್ತ ಕುತ್ಸ ಕರ್ಮ ಅಂತ ಹೊಗಳ್ತಾ ಇದ್ದಾನೆ. ಉತ್ತರಾರ್ಧ ಫಲಶ್ರುತಿ ಅರ್ಥವಾದ, ಎರಡನೇ ಪಾದ ವಿವರಣೆ, ಮೊದಲನೇ ಪಾದ ಉಪದೇಶ. ಕರ್ಮಣ್ಯ ಕರ್ಮಯ ಪಶ್ಯೇತಿದೆ ಜ್ಞಾನ. ವಿತ್ಥಾನಸ್ಯ ಕ್ರಿಯಾ ಮಾತ್ರತ್ವಾದೇನ ಅರ್ಥ. ವಿತ್ಥಾನಸ್ಯ ಸನ್ಯಾಸವು ಕರ್ತರಿ ಶಿಷ್ಯದು. ಸನ್ಯಾಸವು ಆಮೇಲೆ ಕ್ರಿಯೆ ಮಾಡದೇ ಇರುವುದು ಅನ್ನೋದೇ ಸ್ವರೂಪದ್ದಾಗಿರುವುದು ಅಂತ. ಆದ್ದರಿಂದ ಅಕ್ರಿಯಾ ಮಾತ್ರತ್ವ ಹೇತು, ಕ್ರಿಯೆ ಮಾಡದೇ ಇರುವುದು ಅನ್ನೋದೇ ಅದರ ಸ್ವಭಾವವಾದ್ದರಿಂದ ಯಾವುದರ ಸನ್ಯಾಸವಾದ್ದರಿಂದ ಅಷ್ಟೇ ಸನ್ಯಾಸ ಅಂತ ಹೇಳೋದು. ಅದೇನು ಮಾಡೋದಿಲ್ಲ. ನೀನ್ ಯಾಕೆ ಮಾಡೋದು 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 ಅರ್ಥ ಮಾಡಿ ಏನು ಮಾಡ್ತಿದ್ಯಾ? ವಿವರಣೆ ಕೊಡ್ತಾರೆ. ಅವಿದ್ಯಾ ನಿಮಿತ್ತೋ ಹಿ ಪ್ರಯೋಜನಸ್ಯ ಭಾವ ನ ವಸ್ತು ಧರ್ಮ. ಇವತ್ತಿನ ಭಾಗದಲ್ಲಿ ಈ ಶ್ಲೋಕ ಬರುತ್ತೆ. ಅಷ್ಟ ಗೊತ್ತಾ? ಪಂಚಭೂತವೂ ಸಮಾನ, ಪಂಚೇಂದ್ರಿಯವೂ ಸಮಾನ, ಪಂಚ ವಿಷಯವೂ ಸಮಾನ. ಇಲ್ಲಿ ಯಾಕೆ ವೈಷಮ್ಯ ಬಂತು ಅಂತ ಕೇಳ್ತಾ ಇದ್ದಾರೆ. ಎಲ್ಲರೂ ಐದಿಂದ ನೋಡೋ ಪ್ರಪಂಚ ಒಂದೇ ತರಹ. ಪಂಚಭೂತಗಳನ್ನು ನೋಡ್ತಾರೆ, ಪಂಚಭೂತಗಳ ವಿಷಯ ನೋಡ್ತಾರೆ. ಒಂದು ಚಂದ, ಒಂದು ಚಂದ ಇಲ್ಲ, ಒಂದು ಬೇಕು, ಒಂದು ಬೇಕಿಲ್ಲ, ಒಂದು ಅನುಕೂಲ, ಒಂದು ಪ್ರತಿಕೂಲ. ಇದೆಲ್ಲ ಯಾಕೆ ಬರುತ್ತೆ ಹಾಗಾದ್ರೆ ಆ ಇಂದ್ರಿಯಗಳು ಕೂತ್ಕೊಂಡಂತ ಕಾಮದಿಂದ ಬಂದದ್ದಿದು. ಎಷ್ಟು ಉತ್ತರ ಕೊಟ್ಟಿದ್ದಾರೆ ಗೊತ್ತಾ? ಸಹಜವಾಗಿ ಸಮಾಗಿದೆ. ಪಂಚೇಂದ್ರಿಯವೂ ಸಮಾನವಾಗಿದೆ, ಪಂಚ ವಿಷಯವೂ ಸಮಾನವಾಗಿದೆ, ಪಂಚಭೂತವೂ ಸಮಾನ, ಎಲ್ಲವೂ ಸಮಾನವಾಗಿದ್ರು ಕೂಡ ವೈಷಮ್ಯತೆ ಯಾಕೆ ಬಂತು? ವೈಷಮ್ಯತೆಗೆ ಏನ್ ಕಾರಣ? ವೈಷಮ್ಯತೆಗೆ ರಾಗದ್ವೇಷವೇ ಕಾರಣ. ಅವರಲ್ಲಿರ್ತಕ್ಕಂತಹ ಅವಿದ್ಯಾ ಕಾಮವೇ ಕಾರಣ, ವಿವೇಕ ಇಲ್ಲದೆ ಇರೋದೇ ಕಾರಣ. ಹಾಗಾದ್ರಿಂದ ಅಲ್ಲಿ ಪ್ರಾಣಿಗೂ ಇವಾಗ ಬಂಗಾರ ನಿಜವಾಗಿ ಇಷ್ಟವಾಗಿರೋ ವಸ್ತುವಾಗಿದೆ, ಪ್ರಾಣಿಗೂ ಅದು ಇಷ್ಟವಾಗಬೇಕಾಗಿತ್ತು. ಹಸು ಬಂಗಾರ ಹಾಕ್ಬೇಕು ಇಷ್ಟಪಡುತ್ತೋ, ಹಾಕೋ ಹೋಗುತ್ತೋ, ತಿನ್ನ ಮೂಸಿ ನೋಡುತ್ತೆ, ತಿನ್ನ ಬಿಟ್ಟು ಹೋಗುತ್ತೆ. ಬೀದಿ ಬಿಡುವಂತೆ ಒಂದು KG ಇಟ್ಟಿರೋ ಮುಟ್ಟೋದು ಮೂಸಕ್ಕೂ ಬರಲ್ಲ. ಅದು ಬಂಗಾರ ಬೇಕು ಅನ್ನೋ ಆಸೆ ಯಾರಿಗೆ? ಆಸೆ ನಮ್ಮಲ್ಲಿರೋದು, ಬಂಗಾರದಲ್ಲಿಲ್ಲ. ಯಾವ ವಸ್ತುದಲ್ಲೂ ಇಲ್ಲ. ಆಸೆಯೆಲ್ಲ ಕೂತಿರೋದು. ಹಾಗೆ ಭಗವಂತ ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯ ಅಧಿಷ್ಠಾನ ಮುಚ್ಯತೆ. ಅಸ್ಯ ಕಸ್ಯ? ಕಾಮಸ್ಯ. ಕಾಮಸ್ಯ ಅಧಿಷ್ಠಾನ ನಾಮ ಆಶ್ರಯ. ಕಾಮ ಎಲ್ಲಿ ಕೂತಿದೆ? ಇಂದ್ರಿಯ ಮನಸ್ಸು ಬುದ್ಧಿ. ಅಲ್ಲಿ ಏತೀಹಿ ವಿಮೋಹಯತಿ. ಇಲ್ಲಿ ಕೂತ್ಕೊಂಡು ಈ ಜೀವನ ಮೋಹಗೊಳಿಸ್ತಾ ಇದೆ. ಇಲ್ಲಿ ವಿವೇಕ ತಂದ್ಕೋಬೇಕು, ಬಡ್ದಾಕ್ಬೇಕು. ಇಷ್ಟ ವಾಕ್ಯ ಏನೋ ಪ್ರಯೋಜನಸ್ಯ ಭಾವ ಅವಿದ್ಯಾ ನಿಮಿತ್ತ ಅಂದ್ಬಿಟ್ಟು ಇದು ಪ್ರಯೋಜನವಾಗಿದೆ, ಪ್ರಯೋಜನದ್ದಾಗಿದೆ ಎಂಬ ಈ ಕಾನ್ಸೆಪ್ಟ್ ಇದೆ. ಭಾವ ಅಂದ್ರೆ ಕಾನ್ಸೆಪ್ಟು. ಪ್ರಯೋಜನದ ಕಾನ್ಸೆಪ್ಟು ಅವಿದ್ಯೆಯಿಂದ ಬಂದದ್ದೇ ಹೊರತು ವಸ್ತುವಿಂದ ಬಂದದ್ದಲ್ಲ. ಟಿವಿ ಪ್ರಯೋಜನವಲ್ಲವಾ? ಯಾರಿಗೆ? ಅವಿದ್ಯೆ ನಿನಗೆ. ಬರೀ ಟಿವಿ ಸ್ವರೂಪದಿಂದ ಟಿವಿ ಪ್ರಯೋಜನವೋ, ಮಾನಿಟರ್ ಪ್ರಯೋಜನವೋ? ಅದೇ ಅದೊಂದು ವಸ್ತು, ಇದೊಂದು ವಸ್ತು. ಇದು ಹೇಗೆ ಒಂದು ವಸ್ತುವೋ, ಇದು ಹೇಗೆ ವಸ್ತು, ಅದು ಒಂದು ವಸ್ತು. ನಿನಗೆ ಯಾವುದೋ ಒಂದು ಅಪೇಕ್ಷೆ ಇದೆಯಲ್ಲ, ಅದಕ್ಕೆ ಇದು ಅನುಕೂಲವಾಗತ್ತೆ ಅನ್ನೋದಿದೆಯಲ್ಲ, ಅದು ನಿನ್ಗೆ ಬೇಕು ಅಂತೂ ಇದೆ. ಬರೀ ಅಪೇಕ್ಷೆ ಇದು ಅನುಕೂಲವಾಗುತ್ತೆ, ಅನುಕೂಲವಾದದ್ದು ಬೇಕು, ಅನುಕೂಲವಾಗುತ್ತೆ ಅಂತ ನಂಗೆ ಬೇಕಿಲ್ಲ ಅನ್ನೋರಿಗೆ ಏನು ಪ್ರಯೋಜನ ಅಲ್ಲಪ್ಪ. ಬೇಕು ಅನ್ಬೇಕು. ಪ್ರಯೋಜನವಿದ್ದು ಆ ಪ್ರಯೋಜನದ ಅಪೇಕ್ಷೆ ಇದ್ದರೆ ಪ್ರಯೋಜ ಶಬ್ದ ಕರ್ಸೆ ಪ್ರಯೋಜಯತಿ ಕ್ರಿಯಾಯಾಮಿತಿ ಪ್ರಯೋಜನ. ಕ್ರಿಯೆಯಲ್ಲಿ ದಬ್ಬೋದು ಯಾವುದು? ಅದು ಪ್ರಯೋಜನ. ಕ್ರಿಯೆಯಲ್ಲಿ ದಬ್ಬೋದು ಯಾವುದು? ಕಾಮ. ಕಾಮವೇ ಪ್ರಯೋಜನ. ಕ್ರಿಯೆ ಮಾಡೋದು ಯಾತಕ್ಕೆ? ಕಾಮಪೂರ್ತಿಗಾಗಿ. ಕಾಮಯೇಷ ಮಹಾಶತ್ರು. ಅದು ಇಷ್ಟ ಆಯ್ತು ನೋಡಿ. ಅವಿದ್ಯಾ ನಿಮಿತ್ತೋ ಹಿ ಪ್ರಯೋಜನಸ್ಯ ಭಾವ. ಪ್ರಯೋಜನದ ಇರುವಿಕೆ, ಪ್ರಯೋಜನ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಈ ಬೀರು ಇದಕ್ಕೆ ಬರುತ್ತೆ, ಈ ಕುರ್ಚಿ ಇಂಥದ್ದಕ್ಕೆ ಬರುತ್ತೆ, ಇಂಥ ಬರುತ್ತೆ. ಈ ಪ್ರಯೋಜನ ಭಾವ ಇದೆಯಲ್ಲ, ಇದು ಅವಿದ್ಯಾ ನಿಮಿತ್ತಿಂದ ಬಂದದ್ದು. ಇದು ವ್ಯಾಪಕ ಬ್ರಾಡ್ ಆಗಿರ್ತಕ್ಕ ಸ್ಟೇಟ್ಮೆಂಟ್. ಇದು ಇದಕ್ಕೆ ಅಮೆಂಡ್ಮೆಂಟ್ ಇಲ್ಲ. ಪ್ರಯೋಜನದ ಎಂಟಿಟಿ, ಪ್ರಯೋಜನದ ಅಸ್ತಿತ್ವ ಅವಿದ್ಯಾ ನಿಮಿತ್ತ ಅಂದ್ಬಿಟ್ರು ಭಾಷ್ಯಕಾರರು. ಎಷ್ಟು ಸೂಕ್ಷ್ಮ ನೋಡಿದರೆ, ಎಷ್ಟು ಒಂದು ಮಹಾ ಸೈನ್ಸ್ ಇದು. ಇದಕ್ಕೆ ಅಪವಾದವೇ ಇಲ್ಲ, ಇದಕ್ಕೆ ಹೊರಚಾದವರೇ ಇಲ್ಲ. ಕ್ರಿಶ್ಚಿಯನ್ ಆಗಲಿ, ಮುಸಲ್ಮಾನ್ ಆಗಲಿ, ದೇವತೆಗಳಾಗಲಿ, ಇನ್ನೊಬ್ಬರಾಗಲಿ, ಪ್ರಯೋಜನ ಭಾವ ನೀನಿದೆಯಾ, ನಿಂಗೆ ಅವಿದ್ಯೆ ಇದೆ ಕಣ, ನೀ ಅವಿದ್ಯಾವಂತ ಕಣ. ಪ್ರಯೋಜನದ ಕಾನ್ಸೆಪ್ಟ್ ಬಂತು ಅಂದ್ರೆ ನೀನು ಅವಿದ್ಯಾವಂತ ತೀರ್ಮಾನ ಆಯ್ತು. ಅವಿದ್ಯಾ ನಿಮಿತ್ತವಾಗಿಯೇ ಪ್ರಯೋಜನದ ಕಾನ್ಸೆಪ್ಟ್ ಬರುತ್ತೆ. ನಾವು ವಸ್ತು ಧರ್ಮ ಎಂಥ ವಾಕ್ಯ. ನಾವು ಇಷ್ಟು ದಿವಸ ಅನ್ಕೊಂಡಿದ್ದೇನೋ ವಜ್ರ ಇಷ್ಟಪ್ಪ 300 ಕೋಟಿ ರೂಪಾಯಿ ಅಂತೆ. ಯಾರಿಗೆ? ಕತ್ತೆಗೋ, ನಾಯಿಗೋ, ಹಸುವಿಗೋ, ಎಮ್ಮೆಗೋ?
ಅದಕ್ಕೆ 300 ಕೋಟಿ ರೂಪಾಯಿ ಬೆಲೆ ಅಲ್ಲ, ನಿನಗೆ ಕಾಲಿಗೆ. ಅದಕ್ಕೆ ಅದು ಕಲ್ಲು ಸಮಾನ, ಅದಕ್ಕೆ ಕಲ್ಲು ಮಣ್ಣು ಸಮಾನ. ಮೂಸತ್ತೆ ತಿನ್ನ ಹೋಗ್ತಾ ಇರುತ್ತೆ. ವಜ್ಜ ಇಟ್ಟು ಆ ದಪ್ಪ ಹಾಕಿ ಬೀದಿ ಮಜ್ಜ ತೊಳಗೆ ಹೋಗುತ್ತೆ ಅದು, ಕಚ್ಕೊಂಡು ಬಾಯಿ ಇಟ್ಕೊಂಡು ಗೂಡಿಟ್ಟು ಮುಟ್ಟಕ್ಕೆ ಹೋಗಲ್ಲ ಅದು. ಅಂದ್ರೆ ಏನಾಯ್ತು, ವಸ್ತು ಧರ್ಮ ಅಲ್ಲ. ಯಾರು ಕೂಗ್ತಾ ಇದ್ದಾರೆ ಸಂಬಡಿ. ಎಷ್ಟು ಚೆನ್ನಾಗಿ ನಾವು ಇದನ್ನು ಅರ್ಥ ಮಾಡ್ಕೋತೀವೋ ಅಷ್ಟು ಸಹಜವಾಗಿ ಇಂದ್ರಿಯ ಶಾಂತವಾಗುತ್ತೆ. ಇಲ್ಲ ಇಂದ್ರಿಯ ಬುಗುರಿ ಹಿಂಗೆ ಕುಣಿಯುತ್ತೆ. ಆ ಪ್ರಯೋಜನದ ಕಾನ್ಸೆಪ್ಟ್ ಇದೆ, ಆ ಭಾವ ಅದು ಆಗುತ್ತೆ, ಇಂಥದ್ದಾಗುತ್ತೆ, ಬೇಕು 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 ಬೇಕು. ಆ ತಹತಹತೆ ಈ ಪ್ರಯೋಜನದ ಬುದ್ಧಿಯಿಂದ ಬಂದು ಆ ತಹತಹತೆ ಉಂಟು ಮಾಡಿ ಎಲ್ಲ ಆಕ್ಟಿವೇಟ್ ಮಾಡುತ್ತೆ. ರಜೋಗುಣ ತುಂಬಾ ಜಾಸ್ತಿ ಆಗುತ್ತೆ. ಇದು ಅವಿದ್ಯಾ ನಿಮಿತ್ತ, ಈ ಕಲ್ಪನಾ ನಿಮಿತ್ತ, ಭ್ರಾಂತಿ ನಿಮಿತ್ತ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಇದು ವಸ್ತು ಸಂಬಂಧ. ಯಾಕೆ ಅಂದ್ರೆ ಎಲ್ಲಾ ಪ್ರಾಣಿಗಳು ಕೂಡ ಅವಿದ್ಯಾ ನಿಮಿತ್ತವಾಗಿ ಆಗಿರೋದು ಕಂಡು ಬನ್ನಿ ಕೂತ್ಕೊಂಡು. ಸಮಸ್ತ ಪ್ರಾಣಿಗಳಿಗೂ ಈ ಅವಿದ್ಯಾ ನಿಮಿತ್ತವಾಗಿ ಪ್ರಯೋಜನ ಬುದ್ಧಿ ಬಂದಿರುವುದು ಕಂಡು ಬರ್ತಾ ಇದೆ. ತದ್ದರ್ಶನ ಸಂಗ್ರಹ ವಾಕ್ಯ. ಪ್ರಯೋಜನ ತೃಷ್ಣೆಯ ಚ ಪ್ರೇರ್ಯಮಾಣಸ್ಯ ವಾಂಗ್ಮನಃ ಕಾಯೈಃ ಪ್ರವೃತ್ತಿ ದರ್ಶನ. ಪ್ರಯೋಜನದ ಬಯಕೆ, ತೃಷ್ಣ ಅಂದ್ರೆ ಬಯಕೆ, ಆಸೆ. ತೃಷ್ಣ, ಆಶಾ, ಕಾಮ, ತೃಷ್ಣೆ, ಆಸೆ. ಆ ಆಸೆಯಿಂದ ಪ್ರೇರ್ಯಮಾಣ, ಪ್ರೇರಿಸಲು ಕಚ್ಚಿಟ್ಟು ದಬ್ತಾ ಇದೆ. ಹೇಗೆ ಬೇಡದೇ ಇದ್ದವ್ರು ಮನೆಗೆ ಬಂದು ಕಚ್ಚಿಟ್ಟು ಹೊರಗೆ ದಬ್ತೀವೋ ಹಾಗೆ ಈ ಆಸೆ ನಮ್ಮನ್ನು ಕಚ್ಚಿಟ್ಟು ದಬ್ತಾ ಇದೆ. ಹೋಗು ಅಲ್ಲಿಗೆ, ಹೋಗು ಅಲ್ಲಿ ಹೋಗುತ್ತಾ. ಇವನು ಹೋಗಲ್ಲ ಅಂದ್ಕೊಂಡಿದ್ದು ಕೇಳಲ್ಲ. ಆಸೆ ಒಳಗಿರುವ ಆಸೆ ಇದೆಯಲ್ಲ, ನಿನಗಿಂತ ಬಲ ಅದು, ದಬ್ಬಿಡುತ್ತದು. ಕಚ್ಚು ದಬ್ಬಿಟ್ಟು ಅದನ್ನು ಪ್ರೇರಿಸಲ್ಪಟ್ಟವನಾಗಿ ಅದಕ್ಕೆ ವಾಕು, ಮನಸ್ಸು, ಶರೀರ ಮೂರರಿಂದ ಅವನ ಪ್ರವೃತ್ತಿ ಆಗುತ್ತೆ. ಇಲ್ಲ ಮಾತಾಡ್ತಾನೆ, ಇಲ್ಲ ಇಂದ್ರಿಯಗಳನ್ನ ನೋಡೋದು ಕೇಳೋದು ಮಾಡ್ತಾನೆ, ಇಲ್ಲ ಹೋಗೋದು ಬರೋದು ಮಾಡ್ತಾನೆ. ಇದೇ ವ್ಯವಹಾರ ಅಂದ್ರೆ. ವಾಂಗ್ಮನಃಕಾಯ ಪ್ರವೃತ್ತಿರೇವ ವ್ಯವಹಾರ. ಅದು ಅವಿದ್ಯಾ ನಿಮಿತ್ತದಿಂದ ಉಂಟಾದ ಪ್ರಯೋಜನ ಬುದ್ಧಿ. ಆ ಪ್ರಯೋಜನದ ಆಸೆಯಿಂದ ದಬ್ಬಲ್ಪಟ್ಟವನಾಗಿ ವಾಕು, ಮನಸ್ಸು, ಶರೀರಗಳಿಂದ ಪ್ರವೃತ್ತಿ ಕಂಡು ಬರುತ್ತಾ ಇರುವುದರಿಂದ ಬುಡದಲ್ಲಿ ಕೂತ್ಕೊಂಡಿದೆ ಆಸೆ, ಕಾಮ ಅನ್ನೋದು. ಅದು ತಾನು ಒಂದು ರೀತಿ ನಮ್ಮ ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮೂರಲ್ಲಿ ತೋರಿಸ್ಕೊಳ್ಳಲ್ಲ ತನ್ನನ್ನ. ಅಲ್ಲ ಇದೀನಿ ಗೊತ್ತಾದ್ರೆ ಹ್ಯಾ ಮಾಡ್ಕೊಂಡು ಶಶಿಬಿಡ್ತಾರೆ. ತಾನು ಗುಪ್ತವಾಗಿದ್ದು ತಾನು ಆಕ್ಟಿವೇಟ್ ಮಾಡ್ತಾ ಇದೆ, ಎಲ್ಲ ದಬ್ತಾ ಇದೆ. ಇದೇ ಕಾಮ. ಅದಕ್ಕೆ ಕಾಮನ ಶತ್ರು ಅಂತ ಹೇಳಿದ್ರು ಭಗವಂತ. ಯಾಕೆ ಶತ್ರು ಗೊತ್ತಾಗೋದು, ತಾನು ತೋರಿಕೊಳ್ಳದೇನೆಯೇ ನಮ್ಮ ಹತ್ರ ಅನರ್ಥವನ್ನು ಮಾಡಿಸುತ್ತೆ. ಹಾಗಾಗಿ ಅದು ವಾಂಗ್ಮನಃಕಾಯಗಳ ಪ್ರವೃತ್ತಿ ಇದರಿಂದ ಕಂಡು ಬರ್ತಾ ಇದೆ, ಕಾಮದಿಂದ ಕಂಡು ಬರ್ತಾ ಇದೆ. ಸೋಕಾಮಯತ ಜಾಯಾಮೇ ಸ್ಯಾದಿನ ಪುತ್ರ ವಿತ್ತಾದಿ ಪಾಂಕ್ತಲಕ್ಷಣಂ ಕಾಮ್ಯಮೇವೇತಿ ವೇಹ್ಯೇತೆ ಸಾಧ್ಯ ಸಾಧನ ಲಕ್ಷಣೆ ಏಷಣೆ ಏವ ಇತಿ. ವಾಜಸೇಯಿ ಬ್ರಾಹ್ಮಣೇ ಅವಧಾರಣ. ಅವನು ಅಲ್ಲ ಬ್ರಹ್ಮಚಾರಿ, ಸಹ ಅಂದ್ರೆ ಬ್ರಹ್ಮಚಾರಿ ಬಯಸಿದ, ನಂಗೊಂದು ಹೆಂಡತಿ ಬೇಕು. ಅದು ಜಾಯ ಅಂದ. ಜಾಯತೆ ಅಸ್ಯಾಂ ಸ್ವಯಮಿತಿ ಜಾಯ. ನಾನು ಆಕೆಯಲ್ಲಿ ಹುಟ್ಟಬೇಕು, ಮಗಳು ಬಂದ ಹುಟ್ಟಬೇಕು, ಹುಟ್ಟುಬಿಟ್ಟು ನಾನು ನನ್ನನ್ನು ತುಂಬಾ ಮಾಡ್ಕೋಬೇಕು ಅಂತ. ನಾ ತುಂಬಾ ಆಗೋದು ಆಸೆ. ಅವನು ಹಿರಣ್ಯ ಹಂಗ ಆಸೆ ಬಹುಶ್ಯಾಂಪನ್ನಲ್ಲ, ಹಿರಣ್ಯನ ಚಾಳಿ ಮನೆಗಲ್ಲ ಅಂತ ನಮಗೂ ಬಂತು. ನಾನು ತುಂಬಾ ಆಗ್ಬೇಕು, ನಾನು ಒಬ್ಬನೇ ಇದ್ರೆ ಕೃತ್ಸ ತಾವನ್ ಮನ್ಯತೆ. ಅರ್ಧ ಬೃಗಲ ಅರ್ಧ ಬೆಳೆ ನಂಗೆ ಏನು ಇಲ್ಲ ಅಂತ. ತಸ್ಯ ಕೃತ್ಸತಾಯಿ, ಯಾರು ಹೆಣ್ ಕೊಡದೆ ಹೋದ್ರೆ ಮನೆಯವ ಸ್ಯಾತ್ಮ ವಾಗ್ಜಾಯ ಪ್ರಾಣ ಪ್ರಜಾ ಚಕ್ಷು ಮಾನುಷಂ ಮಿತ್ರಂ ಶ್ರೋತ್ರಂ ದೇವ್ ಇದನ್ನು ಮಾಡ್ಕೋ. ಮುಂದಿನ ಜನ್ಮಕ್ಕೆ ಅದು ಹಂಟಿ ಸಿಗ್ತಾರೆ ಯೋಗ್ರಾಚಾರ್ಯ. ಈಗ ಸಿಕ್ಕಿದ್ದೆ ವಿವೇಕ, ಮುಂದಿನ ಜನ್ಮಕ್ಕೆ ಸಿಗ್ತಾರೆ ಮಾಡ್ಕೋಬೇಕಂತೆ. ಇದೇನು ಹೇಳ ವಿವೇಕನ. ಅವನಿಗೆ ಬಯಸಿದ ಹೆಂಡತಿ ಬೇಕು ಅಂತ ಅನ್ಕೊಂಡ. ಇದೇ ಮೊದಲಾಗಿರ್ತಕ್ಕಂತಹ ವಾಕ್ಯದಿಂದ ಏನ್ ಹೇಳ್ತಾ ಇದೆ, ಮಕ್ಕಳನ್ನ ಪಡ್ಕೊಳ್ಳೋದು, ಹಣ ಪಡ್ಕೊಳ್ಳೋದು, ಆದಿ ಶಬ್ದದಿಂದ ಮಾನುಷವಿತ್ತ ದೇವವಿತ್ತ ಪಾಂಕ್ತಿ ಕರ್ಮ ಇದೆಯಲ್ಲ, ಈ ಪಾಂಕ್ತಿ ರೂಪ ಕಲಕವಾದ ಕರ್ಮವೆಲ್ಲವೂ ಕಾಮ್ಯವೇ, ಬೈಕಿಂದಲೇ ಆಗುವಂಥದ್ದು ಎಂಬುದಾಗಿ ಹೇಳುತ್ತಾ ಇದಿಷ್ಟು ಒಂದು ಸಾಧ್ಯ ಏಷಣೆ, ಇನ್ನೊಂದು ಸಾಧನ ಏಷಣೆ. ಪಡ್ಕೊಳ್ಳೋಕ್ಕೆ ಬೇಕಾದ ಇನ್ಸ್ಟ್ರೂಮೆಂಟು ಸಾಧನ. ಏನೇನು ಪಡ್ಕೊಳ್ತೀವೋ ಅದು ಸಾಧ್ಯ. ಎರಡೇ ಬೈಕೆ ಇರೋದು. ಮುಂಚೆ 3 ಬೈಕೆ ಅಂತ ಹೇಳ್ಬಿಟ್ಟು ಏಷಣಾ ತ್ರಯಾನ್ ಮಾಡ್ಬಿಟ್ಟು ಏಷಣಾ ದ್ವೈದಲ್ಲಿ ಹಾಕಬಾರ್ದು. ಸಾಧ್ಯ ಏಷಣೆ, ಸಾಧನ ಏಷಣೆ, ಎರಡೇ ಬೈಕೆ ಮನುಷ್ಯನಿಗೆ ಇರೋದು ಅಂತ ಹೇಳಿ ಈ ರೀತಿಯಾಗಿ ಬಾಜನಿ ಬ್ರಾಹ್ಮಣದಲ್ಲಿ ಒತ್ತಿ ಹೇಳಿರೋದ್ರಿಂದ ಬೈಕೆಯೇ ಮನುಷ್ಯನ ಪ್ರವೃತ್ತಿಗೆ ಕಾರಣ, ಅದೇ ಸಂಸಾರಕ್ಕೆ ಕಾರಣ, ಅದರಿಂದಲೇ ಮನುಷ್ಯನಿಗೆ ಅನರ್ಥವಾಗುವುದು ಎಂಬುದನ್ನ ಒತ್ತಿ ಹೇಳಿರೋದ್ರಿಂದ
ಅದರಿಂದ ಮನುಷ್ಯ ಕರ್ಮ ಮಾಡ್ತಾನೆ ಹೊರತು ಇವನಿಗೆ ಆ ಕಾಮ ಇಲ್ಲ, ಬಯಕೆ ಇಲ್ಲ. ಯಾರಿಗೆ? ಸನ್ಯಾಸಿ ಜ್ಞಾನಿಗೆ. ಅವನೇ ಕರ್ಮ ಮಾಡ್ತಾನಪ್ಪ. ನನಗೆ ಇದು ಯುಕ್ತಿ ಲಾಜಿಕ್ ಇಂದಲೂ ಕರ್ಮ ಹೊಂದಲ್ಲ, ಶ್ರುತಿಯಿಂದಲೂ ಹೊಂದಲ್ಲ, ಅನುಭವದಿಂದಲೂ ಹೊಂದಲ್ಲ ಅಂತ ತೋರಿಸ್ತಾ ಇದ್ದಾರೆ. ಸಾಕು, 11:30 ಆಯ್ತು.